ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಆರೋಗ್ಯದ ಕುರಿತು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಂತೇಳಿ ಎಲ್ಲರಿಗೂ ಸಹ ಒಂದು ರೀತಿಯ ಆತುರ, ಏನು ಮಾಡಬೇಕಾಗ್ತದೆ ಅದೆಲ್ಲವನ್ನು ಅವರು ಮಾಡ್ತಾ ಇರ್ತಾರೆ. ಏನೆಲ್ಲ ನೋಡಲಿಕ್ಕೆ ಉಂಟು ಅದನ್ನೆಲ್ಲ ನೋಡ್ತಾರೆ, ಪುಸ್ತಕಗಳನ್ನು ನೋಡ್ತಾರೆ, ಪುಸ್ತಕಗಳನ್ನು ಖರೀದಿಸುತ್ತಾರೆ. ಅನೇಕ ರೀತಿಯಲ್ಲಿ ಅವರು ಏನಾದರೂ ಮಾಡಿ ಆರೋಗ್ಯವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇರ್ತಾರೆ. ಇವತ್ತು ನಮಗೆ ಒಂದು ಮುಖ್ಯ ಅತಿಥಿ ನಮ್ಮ ಮಧ್ಯದಲ್ಲಿ ಬಂದಿರ್ತಾರೆ, ಡಾಕ್ಟರ್ ವಿದ್ಯಾಲಕ್ಷ್ಮಿ ಅಂತೇಳಿ. ಈ ಸಮಯದಲ್ಲಿ ಆಸರೆ ಟಿವಿ ಈ ಆರೋಗ್ಯ ಕಾರ್ಯಕ್ರಮಕ್ಕೆ ಡಾಕ್ಟರ್ ವಿದ್ಯಾಲಕ್ಷ್ಮಿ ಅವರನ್ನು ನಾನು ಸ್ವಾಗತಿಸುತ್ತೇನೆ. ಮೇಡಮ್, ನಿಮಗೆ ಸ್ವಾಗತ. ನಮಸ್ಕಾರ. ಈ ಸಮಯದಲ್ಲಿ ನಾವು ಆರೋಗ್ಯದ ಕುರಿತು ಅವರ ಕಡೆಯಲ್ಲಿ ಅನೇಕ ಅನೇಕ ಪ್ರಶ್ನೆಗಳು ನಮ್ಮ ಮಧ್ಯದಲ್ಲಿ ಇದೆ. ಆ ಎಲ್ಲ ಪ್ರಶ್ನೆಗಳನ್ನು ನಾವು ಕೇಳುವಂಥ ಪ್ರತಿಯೊಂದು ಪ್ರಶ್ನೆಗಳಿಗೂ ಅವರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅಂತೇಳಿ ನಾವು ಎದುರು ನೋಡಿದ್ದೇವೆ. ಬನ್ನಿ, ನಾವು ಈ ಸಮಯದಲ್ಲಿ ನಾವು ಕೇಳುವಂಥ ಪ್ರತಿಯೊಂದು ಪ್ರಶ್ನೆಗೆ ಅವರು ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅಂತೇಳಿ ನೋಡುವ. ಪ್ರಿಯರೇ, ಆಯುರ್ವೇದದಲ್ಲಿ ರೋಗವಾಸಿಯಾಗಬೇಕು ಅಂದರೆ ಔಷಧದ ಜೊತೆಗೆ ಪಥ್ಯ ಕೂಡ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಇದರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟ್ರೇ? ಆಯುರ್ವೇದ ಅಂತ ಹೇಳೋದು ಒಂದು ಪರಿಪೂರ್ಣ ಚಿಕಿತ್ಸಾ ವಿಧಾನ, ಅಂದರೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಇಲ್ಲಿ ರೋಗಿಗೆ ಔಷಧಿ ಕೊಟ್ಟು ರೋಗವನ್ನು ಗುಣಪಡಿಸೋದು ಮಾತ್ರ ಅಲ್ಲ, ಇಲ್ಲಿ ಆರೋಗ್ಯವಂತರಾದವರು ಕೂಡ ಹೆಲ್ತ್ ಮೇಂಟೈನ್ ಮಾಡೋದು ಹೇಗೆ ಅಂತ ಹೇಳ್ತೇವೆ. ಅದರ ಜೊತೆಗೆ ಆರೋಗ್ಯವನ್ನು ಮೇಂಟೈನ್ ಮಾಡೋದಕ್ಕೆ ಬರೀ ಔಷಧ ಮಾತ್ರ ಅಲ್ಲ, ಅದ್ರ ಜೊತೆಗೆ ಆಹಾರ, ವಿಹಾರ, ನಿದ್ರೆ ಅಂತ ಬರ್ತದೆ. ಆಹಾರ ಅಂದ್ರೆ ನಾವು ತಗೊಳ್ಳೋಂಥ ಫುಡ್, ವಿಹಾರ ಅಂದ್ರೆ ನಮ್ಮ ಆಕ್ಟಿವಿಟೀಸ್, ಆಮೇಲೆ ನಿದ್ರೆ, ನಾವು ಎಷ್ಟು ನಿದ್ದೆ ಮಾಡಬೇಕು ಇತ್ಯಾದಿಗಳನ್ನು. ಇವುಗಳನ್ನು ಕೂಡ ಯಾರೆಲ್ಲ ಅಂದ್ರೆ ರೋಗಿಗಳಲ್ಲೂ ಹೇಳ್ತೇವೆ, ಹಾಗೆ ಆರೋಗ್ಯವಂತರಲ್ಲಿ ಕೂಡ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಒಳ್ಳೇದು, ಯಾವ ರೀತಿ ಮಾಡಬಾರ್ದು ಎಲ್ಲವನ್ನು ನಾವು ಹೇಳ್ತೇವೆ. ಓಕೆ. ಈಗ ಆಹಾರದ ಕುರಿತು ಆಯುರ್ವೇದದಲ್ಲಿ ಏನೇನು ವಿವರಣೆ ಇದೆ ಮೇಡಮ್? ಆಯುರ್ವೇದದಲ್ಲಿ ಆಹಾರದ ಕುರಿತು ತುಂಬಾ ವಿವರಣೆ ಇದೆ. ತುಂಬಾ ಅಂದ್ರೆ ಔಷಧಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಇಂಪಾರ್ಟೆನ್ಸ್ ಆಹಾರಕ್ಕೆ ಕೂಡ ಕೊಡ್ತೇವೆ. ಆಹಾರದ ಸೆಲೆಕ್ಷನ್, ಫಸ್ಟ್ ಆಫ್ ಆಲ್ ಆಹಾರದ ಸೆಲೆಕ್ಷನ್, ನಾವೇನು ಯಾವುದೆಲ್ಲ ಆಹಾರವನ್ನು ಆರಿಸಿಕೊಳ್ಳೋದು, ಆಮೇಲೆ ಅದನ್ನ ಕಾಂಬಿನೇಷನ್, ಬೇರೆ ಬೇರೆ ಆಹಾರ ದ್ರವ್ಯಗಳನ್ನ ಸೇರಿಸುವುದು, ಆಮೇಲೆ ಅದನ್ನು ಪ್ರೊಸೆಸಿಂಗ್ ಅಂದ್ರೆ ಏನು, ಆಹಾರ ನಾವು ಹಸಿಯಾಗಿ ತಿನ್ನೋದಿಲ್ಲ, ಬೇಯಿಸ್ತೇವೆ, ಫ್ರೈ ಮಾಡ್ತೇವೆ, ಈ ಥರ ಪ್ರೊಸೆಸಿಂಗ್. ಆಮೇಲೆ ಆಹಾರ ಸೇವಿಸುವ ಕ್ರಮ, ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ಊಟ ಮಾಡಬಾರ್ದು, ಅಥವಾ ಏನಾಗುತ್ತೆ, ಯಾವ ರೀತಿ ಊಟ ಮಾಡಿದರೆ ಏನಾಗುತ್ತೆ ಇತ್ಯಾದಿಗಳು. ಆಮೇಲೆ ಕೆಲವೊಂದು ತಪ್ಪುಗಳು ನಾವೇನೇನು ಮಾಡ್ತೇವಲ್ವಾ, ಆಹಾರ ಸೇವಿಸುವಾಗ ಮಾತ್ರ ಅಲ್ಲ, ಆಹಾರ ಸೆಲೆಕ್ಷನ್ ಇಂದ ಹಿಡ್ಕೊಂಡು ಪ್ರತಿಯೊಂದು ಸ್ಟೆಪ್ಪಲ್ಲೂ ಆಗುವಂಥ ತಪ್ಪುಗಳು, ಅವುಗಳಿಂದ ಆಗುವ ತೊಂದರೆಗಳು ಇತ್ಯಾದಿಗಳನ್ನು, ಮತ್ತೆ ಪ್ರತಿಯೊಂದು ಆಹಾರ ದ್ರವ್ಯದ ಗುಣಧರ್ಮ ಕೂಡ ಹೇಳ್ತೇವೆ ನಾವು. ಓಕೆ, ಹಾಗೆ. ಹಾಗಾದರೆ ಆಹಾರದ ಪ್ರಾಮುಖ್ಯತೆಯ ಬಗ್ಗೆ ಏನು ಹೇಳ್ತಾರೆ ಡಾಕ್ಟರ್ ಅಂತೇಳಿ ನಾವು ಈ ಸಮಯದಲ್ಲಿ ಕೇಳ್ಕೊಳ್ಳೋಣ. ಆಹಾರದ ಪ್ರಾಮುಖ್ಯತೆ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆಯುರ್ವೇದ ಶಾಸ್ತ್ರದಲ್ಲಿ. ಆಹಾರ ಸಂಪೂರ್ಣ ಶರೀರಕ್ಕೆ ಪ್ರಾಣವನ್ನು ಕೊಡೋದೇ ಆಹಾರ. ಶರೀರದ ಬಲ, ಓಜಸ್ಸು, ತೇಜಸ್ಸು, ಆಮೇಲೆ ಶರೀರ ಧಾತುಗಳ ನರಿಶ್ಮೆಂಟ್ ಎಲ್ಲವೂ ಆಗೋದು ಆಹಾರದಿಂದಾಗಿ. ಆಹಾರ ಇಲ್ಲ ಅಂದ್ರೆ ಪ್ರಾಣಿಗಳಿಗೆ ಜೀವವೇ ಇಲ್ಲ. ಹೇಗೆ ನಾವು ಉಸಿರಾಡಿದ್ರೆ ಮಾತ್ರ ಜೀವ ಇರುತ್ತೆ, ಹಾಗೆ ಆಹಾರವೇ ನರಿಶಿಂಗ್ ಫ್ಯಾಕ್ಟರ್. ಹೇಗೆ ಗಾಳಿ ತಗೊಳ್ತೇವೆ ಅದೇ ರೀತಿ ಆಹಾರ ಕೂಡ ನಮಗೆ ತುಂಬಾ ಅಗತ್ಯ. ಆಹಾರ ಇಲ್ಲ ಅಂತಾದ್ರೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಹಿತ ಆಹಾರ, ಮಿತ ಆಹಾರ, ಹಿತ ಭುಕ್ ಮಿತ ಭುಕ್ ಅಂತ ಹೇಳ್ತೇವೆ. ಅಂದ್ರೆ ಹಿತವಾಗಿ ಊಟ ಮಾಡು, ಮಿತವಾಗಿ ಊಟ ಮಾಡು, ಅಂದ್ರೆ ಲಿಮಿಟೇಷನ್ ಇರಬೇಕು, ಮತ್ತೆ ಕ್ವಾಲಿಟಿ ಕೂಡ ಹಾಗೆ ಇರಬೇಕು. ಆ ತರದ ಆಹಾರ ತಕೊಂಡ್ವಿ ಅಂತ ಅಂದ್ರೆ ಒಬ್ಬ ಮನುಷ್ಯ 100 ವರ್ಷಗಳ ಕಾಲ ಆರೋಗ್ಯವಂತವಾಗಿ ಸುಖವಾಗಿ ಜೀವಿಸ್ತಾನೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇಂಪಾರ್ಟೆನ್ಸ್ ಅನ್ನ ಹೇಳಿದ್ದಾರೆ. ಇಂಪಾರ್ಟೆನ್ಸ್ ಹೇಳೋದಕ್ಕಿಂತಲೂ ಜಾಸ್ತಿ ಹೇಗೆ ತಕ್ಕೊಳ್ಬೇಕು, ಏನು ಮಾಡಬೇಕು ಅಂತ ಹೇಳ್ತೇವೆ ನಾವು. ಓಕೆ, ಹಾಗೆ. ಇಷ್ಟೆಲ್ಲ ಪ್ರಾಮುಖ್ಯತೆ ಇರುವ ಆಹಾರದಲ್ಲಿ ಏನೆಲ್ಲ ಘಟಕಗಳು ಇರಬೇಕು? ಆಹಾರದಲ್ಲಿ ತುಂಬಾ ಘಟಕಗಳನ್ನು ನಾವು ನೋಡ್ತೇವೆ. ಮಾಡರ್ನ್ ಸೈನ್ಸಲ್ಲಿ ಏನು ಹೇಳ್ತೇವೆ, ಫಿಸಿಯಾಲಜಿಯಲ್ಲಿ ಹೇಳಬೇಕಿದ್ರೆ ವಿಟಮಿನ್ಸ್, ಪ್ರೋಟೀನ್ಸ್, ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್, ಹೀಗೆ ಫ್ಯಾಟ್, ಹೀಗೆಲ್ಲ ಹೇಳ್ತೇವೆ. ಆದರೆ ಆಯುರ್ವೇದದಲ್ಲಿ ಆ ರೀತಿ ಒಂದು ಆಹಾರವನ್ನು ತುಂಡು ತುಂಡಾಗಿ ಮಾಡೋದಿಲ್ಲ ನಾವು. ಆಸ್ ಎ ಹೋಲ್ ಅದರ ಕನ್ಸಿಸ್ಟೆನ್ಸಿ ಇರ್ಬೋದು, ಅಥವಾ ಅದರ ಕಾಂಪೊನೆಂಟ್ಸ್ 2 ಘಟಕ ಆಗಿ ವಿಭಾಗ ಮಾಡಬಹುದು. ಕನ್ಸಿಸ್ಟೆನ್ಸಿಯನ್ನು ತಕ್ಕೊಂಡ್ರೆ, ಕನ್ಸಿಸ್ಟೆನ್ಸಿ ಅಂದ್ರೆ ಅದು ಘನಾಹಾರವ, ದ್ರವಾಹಾರವ, ಈ ತರ 4 ರೀತಿಯಾಗಿ ವಿಭಾಗ ಮಾಡ್ತೇವೆ ಕನ್ಸಿಸ್ಟೆನ್ಸಿಯ ಮೇಲೆ ಆಹಾರ ದ್ರವ್ಯಗಳನ್ನ. ಒಂದು ಅಶೀತ ಅಂತ ಹೇಳ್ತೇವೆ. ಅಶೀತ ಅಂತ ಹೇಳಿದ್ರೆ ಊಟ ಮಾಡುದು, ಅಂದ್ರೆ ತಿನ್ನುವಂಥದ್ದು. ಅಂದ್ರೆ ಉದಾಹರಣೆಗೆ ಅನ್ನ.
ಅನ್ನವನ್ನ ತಿಂತೇವೆ ನಾವು, ಊಟ ಮಾಡೋದು ಅಂತ ಏನು ಹೇಳ್ತೇವಲ್ಲ ಅದು. ಆಮೇಲೆ ಇನ್ನೊಂದು ಖಾದಿತ ಅಂತ ಹೇಳ್ತೇವೆ, ಅಂದ್ರೆ ಕಚ್ಚಿ ತಿನ್ನುವಂಥದ್ದು. ಉದಾಹರಣೆಗೆ ಚಕ್ಕುಲಿ, ಕೋಡುಬಳೆ ಅಥವಾ ಸ್ವೀಟ್ಸ್ ಇರ್ಬೋದು, ಇಲ್ಲ ಬರ್ಫಿ ಅಥವಾ ಉಂಡೆಗಳು, ಕಜ್ಜಾಯಗಳು, ಈ ತರದ ಗಟ್ಟಿಯಾಗಿರುವಂಥದ್ದು, ಸ್ವೀಟ್ ಆಗಿರುವಂಥದ್ದು, ಈ ತರ ಕಚ್ಚಿ ತಿನ್ನುವಂಥದ್ದನ್ನೆಲ್ಲವನ್ನು ನಾವು ಖಾದಿತದ ಗ್ರೂಪ್ ಅಲ್ಲಿ ಇಡ್ತೇವೆ. ಆಮೇಲೆ ಇನ್ನೊಂದು ಪೀತ ಅಂತ ಹೇಳ್ತೇವೆ, ಪೀನಾ ಅಂತ ಹೇಳ್ತೇವಲ್ಲ ಹಿಂದಿಯಲ್ಲಿ, ಕುಡಿಯುವಂಥದ್ದು ದ್ರವ ಆಹಾರಗಳು, ಉದಾಹರಣೆಗೆ ಹಾಲು, ಮಜ್ಜಿಗೆ, ಜ್ಯೂಸ್ ಇತ್ಯಾದಿಗಳೆಲ್ಲ. ಆಮೇಲೆ ಇನ್ನೊಂದು ಸ್ಪೆಷಲ್ ವೆರೈಟಿ ಲೀಢ ಅಂತ. ಲೀಢ ಅಂದ್ರೆ ನೆಕ್ಕುದು, ಲಿಕ್ಕಿಂಗ್. ಉದಾಹರಣೆಗೆ ಜೇನುತುಪ್ಪವನ್ನು ನಾವು ಕುಡಿಯೋದೂ ಇಲ್ಲ, ತಿನ್ನೋದೂ ಇಲ್ಲ, ನೆಕ್ತೇವೆ. ಉಪ್ಪಿನಕಾಯಿಯನ್ನು ಚಾಟಿಂಗ್ ಅಂತ ಹೇಳಿ ಆ ತರದ ಆಹಾರ. ಹೀಗೆ ಅಶಿತ, ಖಾದಿತ, ಪೀತ, ಲೀಢ ಅಂತ 4 ವೆರೈಟಿ ಕನ್ಸಿಸ್ಟೆನ್ಸಿ ಮೇಲಿಂದ ವಿಭಾಗ ಮಾಡ್ತೇವೆ ನಾವು. ಇಷ್ಟೆಲ್ಲ ನೀವು ಹೇಳ್ತಾ ಇದ್ದೀರಾ ಮೇಡಮ್. ಇವೆಲ್ಲ ತಯಾರಿಸಿದ ಆಹಾರ ಪದಾರ್ಥಗಳು ಕನ್ಸಿಸ್ಟೆನ್ಸಿಯನ್ನು ಹೇಳ್ತವೆ. ಇದರಲ್ಲಿರುವ ಬೇರೆ ಬೇರೆ ಕಂಪೋನೆಂಟ್ಸ್ ಯಾವುವು? ಇಷ್ಟವರೆಗೆ ನಾನು ಅದರ ಘಟಕಗಳು ಯಾವ ಕಾಂಪೋನೆಂಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರ್ತದೆ ಅಂತ ಹೇಳಿದೆ. ಈಗ ಕಾಂಪೋನೆಂಟ್ಸ್ ಅಲ್ಲಿ ಬಂದರೆ ನಮಗೆ ಧಾನ್ಯಗಳು ಪ್ರಧಾನ. ಧಾನ್ಯಗಳಲ್ಲಿ ಕೂಡ ಅಕ್ಕಿ ಮತ್ತು ಗೋಧಿ 2 ಶ್ರೇಷ್ಠ. ಇವುಗಳಿಂದ ತಯಾರಿಸಿದ್ದನ್ನೇ ಪ್ರಧಾನ ಆಹಾರ ಆಗಿ ನಾವು ಸೇವನೆ ಮಾಡ್ತೇವೆ. ಅದು ಬಿಟ್ಟರೆ ರಾಗಿ, ನವಣೆ, ಸಜ್ಜೆ ಇತ್ಯಾದಿ ಕಿರುಧಾನ್ಯಗಳು ಅಂತ ಹೇಳ್ತೇವಲ್ಲ, ಅವುಗಳನ್ನು ಕೂಡ ಉಪಯೋಗ ಮಾಡ್ತೇವೆ. ಆದರೆ ಆ ಅಕ್ಕಿಯಿಂದ ಮತ್ತು ಗೋಧಿಯಿಂದ, ಅದರಲ್ಲೂ ಅಕ್ಕಿಯಿಂದ ಮಾಡಿದ ಅನ್ನ ತುಂಬ ಶ್ರೇಷ್ಠವಾದ್ದು. ಇದರ ಜೊತೆಗೆ ಇನ್ನು ಇವುಗಳನ್ನು ಶೂಕಧಾನ್ಯ ಅಂತ ಹೇಳ್ತೇವೆ, ಅಂದರೆ ಏಕದಳ ಧಾನ್ಯಗಳು ಅಂತ ಹೇಳ್ತೇವಲ್ಲ ಅದು. ಇನ್ನು ದ್ವಿದಳ ಧಾನ್ಯಗಳ ಬಗ್ಗೆ ಕೂಡ ಹೇಳಿದ್ದಾರೆ. ದ್ವಿದಳ ಧಾನ್ಯದಲ್ಲಿ ಹೆಸರು ಬೇಳೆ ತುಂಬ ಶ್ರೇಷ್ಠ. ಹೆಸರು ಬೇಳೆ, ಹೆಸರು ಕಾಳಾದರೂ ಸರಿ, ಹೆಸರು ಬೇಳೆ ಇಡಿಯಾದರೂ ಬೇಳೆ ಮಾಡಿದ್ದಾದ್ರೂ ಸರಿ. ಆಮೇಲೆ ಉದ್ದು ತುಂಬ ಹೆವಿ ಶರೀರಕ್ಕೆ, ಅಂದ್ರೆ ಡೈಜೆಷನ್ ಆಗುದಿಲ್ಲ ಬೇಗ. ಹೆವಿ ಅಂತ ನಾನು ಎಲ್ಲಿ ಹೇಳ್ತೇನಲ್ಲ, ಅದು ಡೈಜೆಷನ್ ಬೇಗ ಆಗುದಿಲ್ಲ, ತುಂಬ ಲೇಟ್ ಆಗುತ್ತೆ. ಹೌದೌದು. ಆಮೇಲೆ ಇನ್ನು ತೊಗರಿಬೇಳೆ, ಅದು ಹೊಟ್ಟೆಯಲ್ಲಿ ವಾತವನ್ನು ಜಾಸ್ತಿ ಮಾಡ್ತದೆ. ತೊಗರಿಬೇಳೆ, ಹೌದು, ತೊಗರಿಬೇಳೆ. ಆಮೇಲೆ ಹುರುಳಿ, ಕುಡು ಅಂತ ಹೇಳ್ತೇವಲ್ಲ, ಹುರುಳಿ, ಹಾರ್ಸ್ ಗ್ರಾಮ್, ಅದು ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಸ್ವಲ್ಪ ಪಿತ್ತವನ್ನು ಜಾಸ್ತಿ ಮಾಡ್ತದೆ, ಮತ್ತು ಎದೆಯಲ್ಲೆಲ್ಲ ಉರಿ, ಬರ್ನಿಂಗ್ ಸೆನ್ಸೇಷನ್ ಪ್ರೊಡ್ಯೂಸ್ ಮಾಡ್ತದೆ. ಹಾಗಾಗಿ ಅದನ್ನು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಸೇವನೆ ಮಾಡಬೇಕು. ಆಮೇಲೆ ಈ ಹುರುಳಿ ಕಿಡ್ನಿ ಸ್ಟೋನ್ ಇರುವವರಿಗೆ ಭಾರಿ ಒಳ್ಳೆಯದು. ಹಾಗೆ ಹೊಟ್ಟೆ ಉಬ್ಬರಿಸಿಕೊಂಡೆಲ್ಲ ಇದ್ದರೆ ಹೊಟ್ಟೆಯಲ್ಲಿರುವ ವಾಯುವನ್ನು ಹೊರಗೆ ಹಾಕೋದಕ್ಕೆ ತುಂಬ ಒಳ್ಳೆಯದು. ಹೌದು, ಬಹಳ ಒಳ್ಳೆಯದು ಇದು. ಹಾಗಾಗಿ ದ್ವಿದಳ ಧಾನ್ಯಗಳಾಗಲಿ, ಏಕದಳ ಧಾನ್ಯಗಳೇ ಆಗಲಿ, ಪಲ್ಸಸ್ ಆರ್ ಸೀರಿಯಲ್ಸ್ ಯಾವುದೇ ಇದ್ರೂ ಕೂಡ ಅವುಗಳ ಗುಣದಲ್ಲಿ ಮತ್ತೆ ವ್ಯತ್ಯಾಸ ಆಗ್ತದೆ. ಹೇಗೆಂದರೆ ಹೊಸ್ತು ಅಂದರೆ ರೀಸೆಂಟ್ಲಿ ಗ್ರೋನ್ ಅಂತ ಹೇಳ್ತೇವಲ್ಲ, ಈಗ ಗದ್ದೆಯಿಂದ ಕೊಯ್ಕೊಂಡು ಹೊಸ ಅಕ್ಕಿ ಊಟ ಅಂತ ಹೇಳ್ತೇವಲ್ಲ, ಅದು ಹೆವಿ ಯಾವಾಗಲೂ ಡೈಜೆಷನ್ಗೆ, ಅದು ಯಾವಾಗಲೂ ಹೆವಿ. ಹೌದು, ಅದೇ 1 ವರ್ಷ ಇಟ್ಟು ಸ್ಟೋರ್ ಮಾಡಿಟ್ಟು ಆಮೇಲೆ ಉಪಯೋಗ ಮಾಡಿದರೆ ಅದು ತುಂಬ ಬೇಗ ಜೀರ್ಣ ಆಗ್ತದೆ ಅಂತ ಹೇಳಿ. ಒಂದು ನಿಮಿಷ ಮೇಡಮ್, ನೀವು ಈಗ ಹೇಳಿದ್ರಿ ಹೆವಿ ಅಂತ ಹೇಳಿದ್ರಿ, ಅದು ತುಂಬ ಘನ ಅಂದರೆ ಬೇಗ ಜೀರ್ಣ ಆಗುದಿಲ್ಲ. ಈಗ ನೀವು ಯಾಕೆ ಅದಕ್ಕೆ ನೀವು ಬೇಗ ಜೀರ್ಣ ಆಗುದಿಲ್ಲ ಅಂತ ಹೇಳಿ ಕೆಲವೊಬ್ಬರಿಗೆ ಇರ್ತದೆ. ಈಗ ಕೆಲವೊಬ್ರು ಈಗ ಹೇಳ್ತಾರೆ ನಾವು ಫ್ರೆಶ್ ಆಗಿ ತಿಂದರೆ ಅದು ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಈಗ ನೀವು ಹೇಳಿದ ಪ್ರಕಾರವಾಗಿ ಅದು ಹೆವಿನೆಸ್ ಕೊಡ್ತದೆ ಅಂತ, ಅದು ಯಾವ ರೀತಿಯಲ್ಲಿ ಅಂತ ನಾವು ತಿಳ್ಕೊಳ್ಬೇಕು. ಹೊಸ ಅಕ್ಕಿಯ ವಿಷಯದಲ್ಲಿ ಕೇಳ್ತಾ ಇದ್ದೀರಿ ಅಂತ ಕಾಣ್ತದೆ. ಹೊಸ ಅಕ್ಕಿಯಲ್ಲಿ ಹೇಗಿರ್ತದೆ ಅಂದರೆ, ಈಗ ರೀಸೆಂಟ್ ಆಗಿ ಬೆಳೆದಿದೆ, ಅದರಲ್ಲಿ ಬೆಳವಣಿಗೆ ಹಂತ ಕೊನೆ ಸ್ಟೇಜಿಗೆ ಬಂದು ತಲುಪಿದೆ ಅಂತ ಅನಿಸಿದ್ರು ಕೂಡ ಅದರಲ್ಲಿ ಇನ್ನೂ ಕೂಡ ಕಾಲ ಪ್ರಕರ್ಷ ಅಂತ ಹೇಳ್ತೇವೆ, ಅಂದರೆ ಟೈಮ್ ಫ್ಯಾಕ್ಟರ್ ಕೂಡ ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ, ಅದರ ಪರಿಪಕ್ವತೆಗೆ ಕಾರಣ ಆಗ್ತದೆ. ಈಗ ನಾವು ಮಾವಿನ ಕಾಯಿಯನ್ನು ತಂದಿಡ್ತೇವೆ, ಅದು 4 ದಿನಕ್ಕಿಂತ ಮೊದಲು ಹಣ್ಣಾಗೋದಿಲ್ಲ, ಒಳ್ಳೆ ಬೆಳ್ತದಾದ್ರು. ಅದನ್ನು ಇವತ್ತಿನ ನಾಳೆಗೆ ಹಣ್ಣು ಮಾಡಿದ್ರೆ ಏನಾಗ್ಬೋದು, ಅದರ ರುಚಿ ಇರೋದಿಲ್ಲ. ಅದೇ ರೀತಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅದು ಇಲ್ಲಿ ಅಟ್ಮಾಸ್ಫಿಯರಲ್ಲಿರುವಂಥ ಉಷ್ಣತೆ ಇದೆಯಲ್ಲ, ಆ ಉಷ್ಣತೆಯ ಜೊತೆಗೆ ಮತ್ತೆ ಪಾಕಕ್ರಿಯೆ ಆಗ್ತಾ ಇರ್ತದೆ ಅದರಲ್ಲಿ. ಹೌದು, ಪಾಕ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೇವೆ ನಾವು. ಆ ಕ್ರಿಯೆ ಆಗ್ತಾ ಇದ್ದಾಗ ಎಷ್ಟು ಅಗ್ನಿಯ ಜೊತೆ ಅಂದರೆ ಹೊರಗಿನ ಉಷ್ಣತೆಯ ಜೊತೆಗೆ ಸಂಯೋಗ ಆಯ್ತಲ್ಲ, ಅಷ್ಟು ಅದು ಲೈಟ್ ಆಗ್ತಾ ಹೋಗ್ತದೆ. ಅಂದರೆ ಅಷ್ಟು ಈಸಿ ಫಾರ್ ಡೈಜೆಷನ್. ಅಂದರೆ ನಮ್ಮ ಶರೀರದಲ್ಲಿ ಆಗೋದೇನು, ಉಷ್ಣತೆ ಅದರ ಮೇಲೆ ಆ್ಯಕ್ಟ್ ಮಾಡಬೇಕು. ಹಾಗಿರುವಾಗ ಆ ಉಷ್ಣತೆ ಅದರ ಮೇಲೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳುವಾಗ ಕಡಿಮೆ ಉಷ್ಣತೆ ಸಾಕಾಗ್ತದೆ.
ಡೈಜೆಸ್ಟಿವ್ ಕೆಪಾಸಿಟಿ ಕಡಿಮೆ ಇದ್ರೂ ಕೂಡ ಹಳೆ ಅಕ್ಕಿ ಬೇಗ ಡೈಜೆಷನ್ ಆಗ್ತದೆ, ಅಕ್ಕಿಯಿಂದ ಮಾಡಿದ ಅನ್ನ. ಅದೇ ಹೊಸ ಅಕ್ಕಿ ಅನ್ನ ಬೇಗ ಡೈಜೆಷನ್ ಆಗೋದಿಲ್ಲ. ಇದು ಹೆವಿ ಮತ್ತೆ ಲೈಟ್, ಅಂದ್ರೆ ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ ಗುರು ಲಘು ಅಂತ ಹೇಳ್ತೇವೆ ನಾವು. ಗುರು ಅಂದ್ರೆ ಡೈಜೆಷನ್ ಕಷ್ಟ, ಲಘು ಅಂದ್ರೆ ಲೈಟ್ ಫಾರ್ ಡೈಜೆಷನ್ ಅಂತ ಹೇಳ್ತೇವಲ್ಲ. ಈಗ ನಾನ್ ವೆಜ್ ಬಗ್ಗೆ ಏನು ವಿವರಣೆ ಇದೆ ಮೇಡಮ್? ನಾನ್ ವೆಜ್ ಬಗ್ಗೆ ತುಂಬ ವಿವರಣೆ ಕೊಡ್ತೇವೆ. ಈ ಧಾನ್ಯಗಳ ನಂತರದ ಸ್ಥಾನ ಮಾಂಸಾಹಾರಕ್ಕೆ. ಮಾಂಸಾಹಾರ ಅಂತ ನಾವು ಹೇಳಿದ ತಕ್ಷಣ ನಾವೀಗ ಆಲೋಚನೆ ಮಾಡ್ಬೋದು ಫ್ರೈಸ್ಗಳು, ಆಮೇಲೆ ಕಬಾಬ್, ಈ ಥರದ ತುಂಬ ಮಸಾಲೆ ಹಾಕಿದ್ದು ಅಂತ. ಆಯುರ್ವೇದ ಶಾಸ್ತ್ರದಲ್ಲಿ ಅಷ್ಟೊಂದು ಮಸಾಲೆ ಹಾಕಿದ ಮಾಂಸಾಹಾರವನ್ನು ಹೇಳೋದಿಲ್ಲ, ಆದರೆ ತುಂಬ ಮಾಂಸಗಳ ಬಗ್ಗೆ ವಿವರಣೆ ಇದೆ. ಮಾಂಸ ಶರೀರಕ್ಕೆ ಹೇಗೆ ಒಳ್ಳೆಯದು ಅಂದರೆ, ನಮ್ಮ ಶರೀರದಲ್ಲಿ ಇರುವಂಥ ಬಹುಪಾಲು ಮಾಂಸ ಧಾತು ಇದೆ, ಅದು ನರಿಶ್ ಆಗೋದು ನಾವು ಸೇವಿಸುವ ಮಾಂಸಾಹಾರದಿಂದ ಅಂತ ಒಂದು ಶಾಸ್ತ್ರ ಹೇಳುತ್ತೆ. ಅದರಲ್ಲಿ ಕೂಡ ಆಡಿನ ಮಾಂಸ ತುಂಬ ಒಳ್ಳೆಯದು. ನಾವು ಮಟನ್ ಅಂತ ಹೇಳಿದ್ರು ಅದರಲ್ಲಿ ಶೀಪ್ ಇದು ಬರಬಾರ್ದು, ಶೀಪ್ ಇದು ಒಳ್ಳೆಯದಲ್ಲ, ಆಡಿದು ಮಾತ್ರ, ಗೋಟ್ ಅದು ಮಾತ್ರ. ಆಮೇಲೆ ಫಿಶಲ್ಲಿ ಕೂಡ ಕೆಲವೊಂದು ವೆರೈಟಿಯ ಮೀನುಗಳು ಒಳ್ಳೆಯದು, ಕೆಲವೊಂದು ಚಿಲಿಚೀಮಾ, ಹೀಗೆ ಕೆಲವು ಜಾತಿಯ ಮೀನುಗಳಿದ್ದಾವೆ, ಅವುಗಳೆಲ್ಲ ಒಳ್ಳೆಯದಲ್ಲ, ಅವು ರಕ್ತ ದುಷ್ಟಿ ಮಾಡ್ತವೆ. ಆಮೇಲೆ ಈ ಕಾಡಿನಲ್ಲಿ ಸಿಗುವಂಥ ಸ್ಪಾಟೆಡ್ ಡಿಯರ್ ಮತ್ತು ಕೋಳಿ, ಕಾಡು ಕೋಳಿ ಅಲ್ಲ, ಮನೆಯದೇ ಕೋಳಿ ಆದರೂ ಸರಿ, ನಾಟಿ ಕೋಳಿ ಅಂತ ಏನು ಹೇಳ್ತೇವಲ್ಲ ಅದು. ಆಮೇಲೆ ಇನ್ನು ಅಥವಾ ಪಾರಿವಾಳ, ನವಿಲು, ಇದರದ್ದೆಲ್ಲ ಉಪಯೋಗ ಮಾಡ್ತೇವೆ ಮಾಂಸ. ಅದ್ರ ಜೊತೆ ಬೀಫ್, ಶೀಪ್ ಮತ್ತು ಪೋರ್ಕ್, ಇದು ಮೂರು ತುಂಬ ಹೆವಿ. ನಾನು ಆಗಲೇ ಹೇಳಿದ ಹಾಗೆ ಹೆವಿ ಅಂದರೆ ಜೀರ್ಣ ಆಗೋದಿಲ್ಲ, ಆಮೇಲೆ ಶರೀರಕ್ಕೂ ಒಳ್ಳೆಯದಲ್ಲ. ಈಗ ತಾನೇ ನಾವು ಕೇಳಿದೆವು, ಕೆಲವೊಂದು ನಮ್ಮ ಶರೀರದಲ್ಲಿ ಘನತೆ ಅಂದರೆ ಇದು ಹೆವಿನೆಸ್ ಪ್ರೊಡ್ಯೂಸ್ ಮಾಡ್ತೇವೆ. ಅಂದರೆ ಈಗ ನಾವು ಸೇವಿಸಿದ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗಲಿಲ್ಲ ಅಂದರೆ ಅದು ಇಂಪ್ರಾಪರ್ಲಿ ಡೈಜೆಸ್ಟೆಡ್ ಅಂತ ಹೇಳ್ತೇವೆ. ಅಂದರೆ ನಾವು ಕ್ಲಿಯರ್ ಆಗಿ ಪೂರ್ತಿ ಡೈಜೆಷನ್ ಆಗಿ ಶರೀರದ ಕಾಂಪೊನೆಂಟ್ ಆಗಬೇಕಲ್ವಾ, ಅದು ಆಗದೇ ಇದ್ದಾಗ ಶರೀರದಲ್ಲಿ ಅದು ಏನು ಲಾರ್ಜರ್ ಮಾಲಿಕ್ಯೂಲ್ಸ್ ಆಗಿ ಹಾಗೆ ಉಳ್ಕೊಂಡು ಬಿಡ್ತದೆ. ಅದು ಇಂಡೈಜೆಷನ್ ಅಂತ ಹೇಳ್ತೇವೆ. ಇಂಡೈಜೆಷನ್ ಅಂತ ಹೊಟ್ಟೆ ಒಳಗೆ ಮಾತ್ರ ಇಂಡೈಜೆಷನ್ ಆಗಬೇಕು ಅಂತೇನಿಲ್ಲ, ಅದು ಶರೀರದ ರಕ್ತದಲ್ಲಿ ಕೂಡ ಇಂಡೈಜೆಸ್ಟೆಡ್ ಪಾರ್ಟಿಕಲ್ ಇರ್ಬೋದು. ಹಾಗಿದ್ದಾಗ ಬ್ರೈನಿಗೆ ಅಥವಾ ಶರೀರದ ಬೇರೆ ಬೇರೆ ಅಂಗಗಳಿಗೆ ಸರಿಯಾದ ನ್ಯೂಟ್ರಿಷನ್ ಸಿಗುವುದಿಲ್ಲ. ಈಗ ನ್ಯೂಟ್ರಿಷನ್ ಸಿಗಬೇಕು ಅಂತಾದರೆ, ಈಗ ಎನರ್ಜಿ ಸಿಗಬೇಕು ಅಂತಾದರೆ, ನಮ್ಮ ಯಾವುದೇ ಆಹಾರದಲ್ಲಿ ಮೆಟಬಲೈಸ್ ಆಗಿ ಅದು ಗ್ಲೂಕೋಸ್ ಉತ್ಪತ್ತಿ ಆಗಬೇಕು, ಗ್ಲೂಕೋಸ್ ಕ್ರಿಯೇಟ್ ಮಾಡಬೇಕು, ಅಮೈನೋ ಆಸಿಡ್ಸ್ ಇರಬೇಕು. ಆ ಗ್ಲೂಕೋಸ್ ಅಮೈನೋ ಆಸಿಡ್ಸ್ ಎಲ್ಲ ಆಗದೇ ಇದ್ದ ಸ್ಟೇಜ್ ಇರುತ್ತಲ್ಲ, ಹೌದು, ಅದು ಅಂದರೆ ಈಗ ಫ್ಯಾಟ್ ಆಗಿ ಡೆಪಾಸಿಟ್ ಆಗ್ಬೋದು. ಹಾಗೆ ಈ ರೀತಿ ಆದಾಗ ಶರೀರದಲ್ಲಿ ಹೆವಿನೆಸ್. ಹೌದು. ಈಗ ಕಂಪ್ಲೀಟ್ಲಿ ವೆಜಿಟೇರಿಯನ್ಗೆ ಏನೆಲ್ಲ ತರಕಾರಿಗಳು ಬೇಕು? ಕಂಪ್ಲೀಟ್ಲಿ ವೆಜಿಟೇರಿಯನ್ಸಿಗೆ ಬೇಕಾದಷ್ಟು ರೀತಿಯ ತರಕಾರಿಗಳಿದ್ದಾವೆ. ಹರಿವೆ ಸೊಪ್ಪು, ಅದು ಹಸಿರಿದಿರ್ಬೋದು, ಕೆಂಪುದಿರ್ಬೋದು, ಅಥವಾ ರಾಜಗಿರಿ ಸೊಪ್ಪು ಅಂತ ಹೇಳ್ತಾರೆ, ಅಂದರೆ ಸಣ್ಣ ಜಾತಿಯ ಹರಿವೆ ಸೊಪ್ಪು, ಸಣ್ಣ ಸೊಪ್ಪಿನ ಹರಿವೆ ಬರ್ತದೆ. ಅಂದರೆ ಈ ಕಡೆ ಸಿಗ್ತದೆ, ಅಪರೂಪಕ್ಕೆ ಸಿಗ್ತದೆ. ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಸಿಗ್ತದೆ, ರಾಜಗಿರಿ ಅಂತ ಹೇಳ್ತೇವೆ. ಆಮೇಲೆ ಪಾಲಕ್ ಸೊಪ್ಪು, ಬಸಳೆ ಸೊಪ್ಪು, ಇವೆಲ್ಲ ಸೊಪ್ಪು ತರಕಾರಿಗಳು ಅರ್ಷಸ್ ಇರುವವರಿಗೆ, ಪೈಲ್ಸ್ ಇರುವವರಿಗೆ, ಮಲಬದ್ಧತೆ ಇರುವವರಿಗೆಲ್ಲ ಭಾರಿ ಒಳ್ಳೆ ತರಕಾರಿ. ಆದರೆ ಇವುಗಳನ್ನು ಸೇವನೆ ಮಾಡುವಾಗ ಮಾತ್ರ ತಯಾರಿಸುವ ವಿಧಾನ ಕೂಡ ಹೇಳಿದ್ದಾರೆ. ಇವುಗಳನ್ನು ಬೇಯಿಸಿ ನೀರನ್ನು ಬಸ್ದು ತೆಗೆದು ಮತ್ತೆ ಉಳಿದ ಭಾಗವನ್ನು ಸೇವನೆ ಮಾಡಬೇಕು, ಇಲ್ಲ ಅಂದರೆ ಶರೀರಕ್ಕೆ ಅಬ್ಸಾರ್ಬ್ ಆಗೋದಿಲ್ಲ ಅಂತ. ಅಂದರೆ ನಾವು ಹಸುಗಳು ತಿಂದ ಹಾಗೆ ಆಗಿಬಿಡುತ್ತೆ, ನಮ್ಮ ಶರೀರದಲ್ಲಿ ಅದನ್ನು ಡೈಜೆಸ್ಟ್ ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ. ಆದ ಕಾರಣ ಈಗ ನೀವು ಈಗ ಹೇಳಿದ್ರಿ ಎಲ್ಲ ಸೊಪ್ಪುಗಳು, ಅಂದರೆ ನೀವೀಗ ಸುಮಾರು ಸೊಪ್ಪುಗಳ ಹೆಸರು ಹೇಳಿದ್ರಿ, ಆ ಸೊಪ್ಪುಗಳನ್ನೆಲ್ಲ ಬೇಯಿಸಿ ಅದರ ನೀರು ತೆಗೆದು ಮತ್ತೆ ಆ ಸೊಪ್ಪನ್ನು ತಯಾರಿಸಿ ಮಾಡಬೇಕು ಅಂತೇಳಿ ನೀವು ಹೇಳಿದ್ರಿ. ಆದರೆ ಕೆಲವೊಬ್ಬರಿಗೆ ಈ ರೀತಿಯಲ್ಲಿ, ಈಗ ನಾವು ವೀಕ್ಷಿಸುತ್ತಿರುವಂಥ ವೀಕ್ಷಕರಲ್ಲಿ ಒಂದು ರೀತಿಯ ಡೌಟ್ ಇರ್ಬೋದು, ಅಯ್ಯೋ ಕೆಲವೊಬ್ಬರು ಹೇಳ್ತಾರೆ ಕಂಪ್ಲೀಟ್ಲಿ ಸೊಪ್ಪು ಬೇಯಿಸಿ ತಿನ್ನಬೇಕು ಅಂತ ಹೇಳ್ತಾರೆ. ಆದರೆ ಈ ನೀರು ತೆಗೀತಾರೆ ನೋಡಿ, ಈಗ ಬೆಂದ ಮೇಲೆ ಅದರ ನೀರು ಉಳಿತದಲ್ಲ ಡಾಕ್ಟ್ರೆ, ಆ ನೀರನ್ನು ಏನು ಮಾಡಬೇಕು, ಇಲ್ಲ ಅದನ್ನು ಉಪಯೋಗಿಸ್ಲಿಕ್ಕೆ ಉಂಟಾ? ಆ ನೀರನ್ನು ಸೂಪ್ ರೀತಿಯಲ್ಲಿ ಉಪಯೋಗ ಮಾಡಬಹುದು. ಅದು ಹೇಗೆ ಅಂದರೆ, ಈ ತರಕಾರಿಗಳ ಸೇವನೆ ಜೊತೆಗೆ ಮಾಡಿದರೆ ಡೈಜೆಷನ್ ಆಗಲಿಕ್ಕಿಲ್ಲ, ಯಾಕೆಂತ ಹೇಳಿದ್ರೆ ಜಾಸ್ತಿ ಆಗಿಬಿಡ್ತದೆ ಕ್ವಾಂಟಿಟಿ. ಹಾಗಾಗಿ ಬೇರೆ ಹೊತ್ತಲ್ಲಿ ಈ ಬೇಳೆ ಸಾರು ಮಾಡುವಾಗ ಇಂಥದ್ರಲ್ಲೆಲ್ಲ ಸೇರಿಸ್ಬೋದು. ಹೌದು. ಆಮೇಲೆ ಈ ಸೊಪ್ಪು ತರಕಾರಿಗಳ ನಂತರ ಬೇರೆ ತರಕಾರಿಗಳು ಕೂಡ ಹಾಗೆ,
ಹಾಗಲಕಾಯಿ ಹಸಿವೆಯನ್ನು ಜಾಸ್ತಿ ಮಾಡ್ತದೆ, ಬಾಯಿ ರುಚಿ ಜಾಸ್ತಿ ಮಾಡ್ತದೆ, ಆಹಾರ ಮತ್ತೆ ಊಟ ಮಾಡಿದ ಆಹಾರ ಬೇಗ ಜೀರ್ಣ ಆಗುವ ಹಾಗೆ ಮಾಡ್ತದೆ. ಆದ್ರೆ ಹಾಗಲಕಾಯಿ ಕೆಲವರಿಗೆ ಭಾರಿ ಕಷ್ಟ. ಹೌದು, ಆದ್ರೆ ಇಷ್ಟಪಟ್ಟು ತಿಂದ್ರೆ ಆರೋಗ್ಯಕ್ಕೆ. ಹಾಗೆಂತ ಹೇಳಿ ತುಂಬಾ ತಿನ್ನಬಾರ್ದು, ಹಾಗಲಕಾಯಿ ಉಷ್ಣ ಆಗಿಬಿಡ್ತದೆ. ಓಕೆ, ಈ ಒಂದು ನಿಮಿಷ, ಇದು ಹಾಗಲಕಾಯಿ ಅಂತ ಹೇಳ್ಬೇಕಾದ್ರೆ ನನಗೆ ಒಂದು ಸಂಶಯ. ಕೆಲವೊಬ್ರು ಈ ರೀತಿಯಲ್ಲಿ ಹೇಳಿದ್ದು ನನಗೆ ನೆನಪಿಗೆ ಬರ್ತದೆ. ಹಾಗಲಕಾಯಿ ತಿಂದ ಕೂಡಲೇ ಕೆಲವೊಬ್ಬರಿಗೆ ತಲೆ ತಿರುಗಿದ ಅನುಭವ ಬರ್ತದೆ ಅಂತ ಹೇಳ್ತಾರೆ ಡಾಕ್ಟ್ರೆ, ಅದು ಹೌದಾ? ಕೆಲವು ಜನಕ್ಕೆ ಆಗ್ತದೆ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಆದ್ರೂ ಪಿತ್ತ ಜಾಸ್ತಿ ಆಗಿ ಬಿಡ್ತದೆ. ಹಾಗಂತೇಳಿ ಪಿತ್ತ ಪ್ರಕೃತಿ ಅಂತ ಹೇಳ್ತೇವೆ, ಹೀಟ್ ಜಾಸ್ತಿ ಇರ್ತದೆ, ಬೇಗ ತಲೆ ತಿರುಗುವಂತ ಪ್ರಕೃತಿಯವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಬೇಗ ಜಾಸ್ತಿ ಆಗಿ ಬಿಡ್ತದೆ. ವಾತ ಮತ್ತೆ ಪಿತ್ತ ಜಾಸ್ತಿ ಆದ ಕೂಡಲೇ ತಲೆ ಸುತ್ತು ಬರ್ತದೆ. ಅದು ಹೌದು ಹೌದು ಹಾಗೆ ಆಗ್ತದೆ. ಆದ್ರೆ ಅದನ್ನು ಪ್ರಿಪೇರ್ ಮಾಡುವಾಗ ಇನ್ನೊಂದು ವಿಷಯ ಅಂದ್ರೆ ಅದನ್ನ ಪಲ್ಯ ಸಾರೇನು ಮಾಡುವಾಗ ಅದಕ್ಕೆ ಮಸಾಲೆಯೂ ಅಷ್ಟೇ ಹಾಕಿರ್ತಾರೆ. ಮಸಾಲೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಅಷ್ಟು ಎಫೆಕ್ಟ್ ಗೊತ್ತಾಗೋದಿಲ್ಲ, ಅಲ್ಲಿ ಕೂಡ ವ್ಯತ್ಯಾಸ ಆಗ್ತದೆ. ಆಮೇಲೆ ಬೇರೆ ತರಕಾರಿಗಳು ಅಂತ ಹೇಳಿದ್ರೆ ಬೂದು ಕುಂಬಳಕಾಯಿ ಇದೆಲ್ಲ ತರಕಾರಿಗಳಲ್ಲಿ ಅತ್ಯಂತ ಶ್ರೇಷ್ಠ. ಬೂದು ಕುಂಬಳಕಾಯಿ ಅದು ಹೇಗೆ ಅಂತ ಹೇಳಿದ್ರೆ ಮೂತ್ರಕೋಶವನ್ನ ಕ್ಲೀನ್ ಮಾಡ್ತದೆ, ಕಿಡ್ನಿಯನ್ನು ಕ್ಲೀನ್ ಮಾಡ್ತದೆ. ಆಮೇಲೆ ಶರೀರಕ್ಕೆ ತುಂಬಾ ತಂಪು, ರುಚಿಯನ್ನು ಹೆಚ್ಚಿಸ್ತದೆ, ಹಸಿವೆ ಹೆಚ್ಚಿಸ್ತದೆ, ಮತ್ತೆ ಶರೀರಕ್ಕೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇದರಲ್ಲಿದ್ದಾವೆ. ಅದು ಅಬ್ಸಾರ್ಬ್ ಆಗೋದು ಬೇಗ ಅಬ್ಸಾರ್ಬ್ ಆಗ್ತದೆ ಶರೀರಕ್ಕೆ. ಹಾಗೆ ಸೌತೆಕಾಯಿ, ಹೀರೆಕಾಯಿ ಕೂಡ. ಸೌತೆಕಾಯಿ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಸಿಗುವ ಗಟ್ಟಿ ಸೌತೆಕಾಯಿ, ಮಳೆಗಾಲದ್ದಲ್ಲ, ಪದಾರ್ಥದ್ದು. ಎಳೆ ಸೌತೆ ಮಿಡಿ ಇರ್ತದಲ್ಲ, ಅದು ಕೂಡ ತಂಪೆ. ಕಫ ಪ್ರಕೃತಿಯವರಿಗೆ ಸ್ವಲ್ಪ ಶೀತ. ಅದು ರುಚಿಯಲ್ಲಿ ವ್ಯತ್ಯಾಸ, ಮತ್ತೆ ಬೆಳೆಯುವ ಜಾಗದಲ್ಲಿ, ಬೆಳೆಯುವ ಸೀಸನ್ ಅಲ್ಲಿ ವ್ಯತ್ಯಾಸ ಆಗ್ತದೆ ಅಷ್ಟೇ. ಆಮೇಲೆ ಬದನೆ ಗುಳ್ಳ ಇರ್ಬೋದು ಅಥವಾ ಉದ್ದದ್ದು ಇರ್ಬೋದು, ಅದು ಎರಡರಲ್ಲಿ ಕೂಡ ಎಳತ್ತಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಬೆಳೆದಿತ್ತು ಅಂತಾದರೆ ಅದು ಪಿತ್ತ ಜಾಸ್ತಿ ಮಾಡ್ತದೆ. ಹಾಗಾಗಿ ನಾವು ಬೆಳೆದಿರುವಂಥ ತರಕಾರಿಯನ್ನು ಉಪಯೋಗ ಮಾಡೋದಿಲ್ಲ. ಹೌದು. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಇವನ್ನೆಲ್ಲ ಹೇಗೆಂದರೆ ಆಹಾರದ ರುಚಿ ಹೆಚ್ಚಿಸ್ಲಿಕ್ಕೆ ಹಾಕುವ ಜೊತೆಗೆ ಅವುಗಳಿಂದ ಸೂಕ್ಷ್ಮ ಪೋಷಕಾಂಶಗಳು ಕೂಡ ಸಿಗ್ತವೆ ನಮಗೆ. ಆಮೇಲೆ ಇನ್ನೊಂದು ಅಂದರೆ ಸುವರ್ಣಗೆಡ್ಡೆ, ಸೂರಣ ಅಂತ ಹೇಳ್ತೇವಲ್ಲ, ಹೌದು, ಅದು ಪೈಲ್ಸ್ ಇರುವವರಿಗೆ ತುಂಬ ಒಳ್ಳೆ ತರಕಾರಿ. ಹಾಗಂತೇಳಿ ಜಾಸ್ತಿ ತಿನ್ನುವ ಹಾಗಿಲ್ಲ, ತುಂಬ ಫೈಬರ್ ಕಂಟೆಂಟ್ ಇರುವ ಕಾರಣ ಅದು ಪೈಲ್ಸ್ ಇರುವವರಿಗೆ ತುಂಬ ಹೆಲ್ಪ್ ಮಾಡ್ತದೆ. ಹೌದು. ಹಾಗೆ ಎಲ್ಲ ಗಡ್ಡೆ ಗೆಣಸುಗಳು ಕೂಡ ಹೆಲ್ಪ್ ಮಾಡ್ತವೆ ಅಂತಲ್ಲ. ಪೈಲ್ಸ್ ಇರುವವರಿಗೆ ಸೂರಣೊಂದು ಬಿಟ್ಟು ಬೇರೆ ಯಾವುದೇ ಗಡ್ಡೆಯೂ ವರ್ಜ್ಯ ತಗೊಳ್ಳೋ ಹಾಗಿಲ್ಲ. ಯಾಕೆಂದ್ರೆ ಬೇರೆ ಯಾವುದರಲ್ಲೂ ಫೈಬರ್ ಇಲ್ಲ. ಅದರಲ್ಲೂ ಕೂಡ ಪೊಟ್ಯಾಟೊ ಇದೆಯಲ್ಲ, ಅದರಷ್ಟು ವರ್ಸ್ಟ್ ಗಡ್ಡೆ ಗೆಣಸಲ್ಲಿ ಯಾವುದೂ ಇಲ್ಲ. ಎಲ್ಲ ಟ್ಯೂಬರಸ್ ರೂಟ್ಸ್ ಅಂತ ಏನು ಹೇಳ್ತೇವಲ್ಲ, ಅವುಗಳಲ್ಲಿ ಆಲೂಗಡ್ಡೆ, ಪೊಟ್ಯಾಟೊ ಅಂತ ಹೇಳುವಂಥ ತುಂಬಾ ನಿಕೃಷ್ಟ ಅಂತ ಹೇಳ್ತೇವೆ. ಹೌದು. ಹಾಗೆ ವೀಕ್ಷಕರೇ, ಈಗ ತಾನೇ ಡಾಕ್ಟರ್ ಹೇಳ್ತಾ ಇದ್ದಾರೆ, ಆಲೂಗಡ್ಡೆಯನ್ನು ಪೈಲ್ಸ್ ಇರುವವರು ಅದನ್ನು ಸ್ವಲ್ಪ ಉಪಯೋಗಿಸದೇ ಇರೋದು ಬಹಳ ಒಳ್ಳೆಯದು, ಉತ್ತಮವಾದದ್ದು. ಆದರೆ ಅದಕ್ಕೆ ಸರಿ ಬೀಳುವ ಹಾಗೆ ಈಗ ಡಾಕ್ಟರ್ ಹೇಳಿದ ಹಾಗೆ ಸುವರ್ಣಗೆಡ್ಡೆ, ಆದರೆ ಸುವರ್ಣಗೆಡ್ಡೆಯನ್ನು ಉಪಯೋಗಿಸಿ, ಆದರೆ ಮಿತವಾಗಿ ಉಪಯೋಗಿಸಬೇಕು ಅಲ್ಲ ಡಾಕ್ಟರ್? ಆಲೂಗಡ್ಡೆಯನ್ನು ಪೈಲ್ಸಿರುವವರು ಮಾತ್ರ ಅಂತ ಅಲ್ಲ, ಯಾರು ಅಷ್ಟೇ ಸಾಧ್ಯ ಆದಷ್ಟು ಕಡಿಮೆ ಮಾಡಿದರೆ ಒಳ್ಳೆಯದು. ಆದರೆ ಕೆಲವೊಬ್ಬರು ಹೇಳಿದಾಗೆ ಡಾಕ್ಟ್ರೆ, ಆಲೂಗಡ್ಡೆ ಮಕ್ಕಳಿಗೆ ಬಹಳ ಒಳ್ಳೆಯದು, ಅದು ಪ್ರೋಟೀನ್ ಹೌದು ಅಂತ ಹೇಳಿದ್ರೆ ಅದು ಅಬ್ಸಾರ್ಬ್ ಆಗ್ಬೇಕಲ್ವಾ? ಹೌದು. ಯಾವುದೇ ಆಹಾರ ನಾವು ತಕೊಂಡದ್ದು ನಮ್ಮ ಕರುಳಿಗೆ ಅದನ್ನ ಹೀರಿಕೊಳ್ಳೋ ಶಕ್ತಿ ಇರಬೇಕು. ಆ ಶಕ್ತಿ ಇಲ್ಲದೆ ಇರುವಾಗ, ಅಥವಾ ಶಕ್ತಿಗಿಂತ ಜಾಸ್ತಿ ಒಂದು ಕರುಳಿಗೆ, ಒಬ್ಬ ಮನುಷ್ಯನ ಕರುಳಿಗೆ ಇಷ್ಟು ಅಬ್ಸಾರ್ಬ್ ಮಾಡ್ಬೋದು ಅನ್ನೋಂಥ ಶಕ್ತಿ ಇರ್ತದಲ್ಲ, ಅದಕ್ಕಿಂತ ಜಾಸ್ತಿ ಆಯಿತು ಅಂತಾದರೆ ಯಾವುದೇ ಪ್ರೋಟೀನ್ ಕೂಡ ಹಾಗೆ ಹೋಗಿಬಿಡ್ತದೆ ಹೊರಗೆ. ಡಾಕ್ಟರ್, ಇನ್ನೊಂದು ನನಗೆ ಡೌಟ್ ಇದೆ. ಕೆಲವೊಬ್ರು ಈ ರೀತಿಯಲ್ಲಿ ಹೇಳ್ತಾರೆ, ಆಲೂಗಡ್ಡೆ ಸಿಪ್ಪೆ ತೆಗೆದು ಹಾಕೋದು ಒಳ್ಳೆಯದಾ, ಇಲ್ಲ ಸಿಪ್ಪೆ ಸಮೇತ ಹಾಕಿದರೆ ಒಳ್ಳೆಯದಾ? ಕೆಲವೊಬ್ರು ಈ ರೀತಿ ಹೇಳ್ತಾರೆ ನೋಡಿ, ಈ ಆಲೂಗಡ್ಡೆ ಸಿಪ್ಪೆ ಸಮೇತ ಹಾಕಿದರೆ ಬಹಳ ಒಳ್ಳೆಯದು, ಸಿಪ್ಪೆ ತೆಗೆದ ಕೂಡಲೇ ಅದು ಗ್ಯಾಸ್ಟ್ರಿಕ್ ಅಂದರೆ ಇದು ಉತ್ಪತ್ತಿ ಮಾಡ್ತದೆ ಅಂತ ಹೇಳಿ. ವಾಯು. ಅದು ಹೌದಾ ಅಲ್ವಾ ಡಾಕ್ಟರ್? ಸಿಪ್ಪೆ ತೆಗೆದ್ರೂ ತೆಗಿಯದೇ ಇದ್ರೂ ಕೂಡ ಗ್ಯಾಸ್ಟ್ರಿಕ್ ಮಾಡ್ತದೆ. ಸಿಪ್ಪೆ
ನನಗನ್ಸೋ ಪ್ರಕಾರ ಸಿಪ್ಪೆ ತೆಗೆಯದೇ ಮಾಡಿದ್ರೆ ನಾವೇನ್ ಮಾಡ್ತೇವೆ, ಊಟ ಮಾಡುವಾಗ ಸಿಪ್ಪೆ ಸುಲಿತಾ ಕೂತ್ಕೊಳ್ತೇವೆ, 2 ಪೀಸ್ ಕಡಿಮೆ ಹೋಗ್ತದೆ ಹೊಟ್ಟೆಗೆ ಅಷ್ಟೇ. ಅಷ್ಟೇ, ಬೇರೆ ಏನಿಲ್ಲ. ಬೇರೆ ಏನಿಲ್ಲ. ಸಿಪ್ಪೆಯಲ್ಲಿ ಪೋಷಕಾಂಶ ಇದ್ರೂ ಕೂಡ ಅದು ನಮ್ಮ ಶರೀರಕ್ಕೆ ಅಬ್ಸಾರ್ಬ್ ಆಗುವಂತ ಪೋಷಕಾಂಶ ಅಲ್ಲ. ಹಾಗಿರುವಾಗ ಅದು ಅಗತ್ಯ ಇರೋದಿಲ್ಲ. ಮತ್ತೆ ಇನ್ನೊಂದು ಹೈಜಿನಿಕ್ ಪರ್ಪಸ್, ಅದು ಮಣ್ಣಲ್ಲಿ ಬೆಳೆದಿರ್ತದೆ, ಅದನ್ನ ಮಣ್ಣಂಟಿ ಎಷ್ಟು ಕ್ಲೀನ್ ಮಾಡಿದ್ರು ಆ ಸಿಪ್ಪೆಯನ್ನು ನಾವು ಸಾಮಾನ್ಯವಾಗಿ ತರಕಾರಿ ಹಣ್ಣುಗಳದ್ದು ಸಿಪ್ಪೆಯನ್ನು ಉಪಯೋಗ ಮಾಡೋದು ತುಂಬಾ ಕಡಿಮೆ. ಆಯುರ್ವೇದದಲ್ಲಿ ಅಂತೂ ಎಲ್ಲದರದ್ದು ಸಿಪ್ಪೆ ತೆಗಿಬೇಕು ಅಂತ ಹೇಳ್ತೇವೆ. ಅದು ಡೈಜೆಷನ್ ಆಗದೇ ಇದ್ದಾಗ ಕರುಳಿನ ಒಳಗೆ ಅಂಟಿಕೊಂಡು ಬಿಡ್ತದೆ. ಈಗ ಫುಡ್ ಪ್ರಿಪೇರ್ ಮಾಡುವಾಗ ಹಾಕುವ ಮಸಾಲೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ಡಾಕ್ಟ್ರೆ? ಮಸಾಲೆಗಳು ನಾವು ತುಂಬಾ ರೀತಿಯ ಮಸಾಲೆಗಳನ್ನು ಉಪಯೋಗ ಮಾಡ್ತೇವೆ. ಕೊತ್ತಂಬರಿ, ಜೀರಿಗೆ, ಆಮೇಲೆ ಚಕ್ಕೆ, ಲವಂಗ, ಇನ್ನು ದಾಲ್ಚಿನ್ನಿ, ಅಂದ್ರೆ ಎಲೆ, ಪಲಾವ್ ಎಲೆ, ಆಮೇಲೆ ಅದು ನೆಲ್ಲಿಕಾಯಿ ಹುಳಿಗೆ ಹಾಕ್ತೇವಲ್ಲ, ಆಮ್ಸೋಲ್ ಅಂತೆಲ್ಲ ಹೇಳ್ತೇವಲ್ಲ, ಇವು ಹುಣಸೆ, ಆಮ್ಸೋಲ್ ಬೇರೆ ಹುಣಸೆ ಬೇರೆ. ಹೌದು, ಪುನರ್ಪುಳಿ ಒಣಗಿದ್ದನ್ನು ಹಾಕ್ತೇವೆ, ಬಡ್ಡು ಪುಳಿ ಅಂತ ಹೇಳ್ತೇವಲ್ಲ, ಅವು ಇತ್ಯಾದಿಗಳೆಲ್ಲ ಮಸಾಲೆಯಲ್ಲಿ ಉಪಯೋಗ ಮಾಡ್ತೇವೆ ನಾವು. ಮತ್ತೆ ಸೈಂದುಪ್ಪು ಅಂತ ಹೇಳ್ತೇವೆ. ಆಯುರ್ವೇದದ ಪ್ರಕಾರ ಸೈಂದುಪ್ಪನ್ನ ಉಪಯೋಗ ಮಾಡಬೇಕು. ಸೈಂದುಪ್ಪು ಅಂತ ಹೇಳಿದ್ರೆ ನಾರ್ತ್ ಇಂಡಿಯಾದಲ್ಲಿ ಗಣಿಗಳಲ್ಲಿ ಸಿಗುವಂತ ಒಂದು ರೀತಿಯ ಕಲ್ಲಿನ ಅಂಶದ ಉಪ್ಪು, ಕಲ್ಲುಪ್ಪು ಅಂತ ಕೂಡ ಹೇಳ್ತೇವೆ ಅದನ್ನ, ರಾಕ್ ಸಾಲ್ಟ್ ಅಂತ ಹೇಳ್ತೇವೆ. ಅದು ಆರೋಗ್ಯಕ್ಕೆ ಒಳ್ಳೇದು. ಎಲ್ಲ ಉಪ್ಪುಗಳಿಗಿಂತಲೂ ಅದು ಶ್ರೇಷ್ಠ. ಆದರೆ ಇಲ್ಲಿ ಅದರ ಅವೈಲೇಬಿಲಿಟಿ ಇಲ್ಲ. ಹಾಗಾಗಿ ಏನ್ ಮಾಡ್ತೇವೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಲಿಟಿ ಇರುವಂತ ಸಮುದ್ರದ ಉಪ್ಪನ್ನೇ ನಾವು ಉಪಯೋಗ ಮಾಡ್ತೇವೆ. ಅದೇನು ತಪ್ಪಲ್ಲ, ಯಾಕೆಂದ್ರೆ ಆಯಾ ಪ್ರದೇಶದಲ್ಲಿ ಯಾವ್ದು ಸಿಗ್ತದೆ ಅದನ್ನ ಜಾಸ್ತಿ ಉಪಯೋಗ ಮಾಡ್ತೇವೆ. ಉಪ್ಪು, ಹಿಂಗು ಉಪಯೋಗ ಮಾಡ್ತೇವೆ. ಇವುಗಳೆಲ್ಲ ಹೇಗೆ ಅಂತ ಹೇಳಿದ್ರೆ ಆಹಾರದ ಸ್ವಾದಿಷ್ಟತೆಯನ್ನು ಜಾಸ್ತಿ ಮಾಡ್ತೇವೆ. ಅಂದ್ರೆ ದೇ ಗಿವ್ ದ ಫ್ಲೇವರ್ ಆ್ಯಂಡ್ ಟೇಸ್ಟ್. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಂದು ಲಿಮಿಟಲ್ಲಿ ಮಾತ್ರ. ಉಪ್ಪು ತುಂಬಾ ರುಚಿ ಇದೆ ಅಂತ ಜಾಸ್ತಿ ಹಾಕೊಳ್ಳೋದಕ್ಕಾಗೋದಿಲ್ಲ. ಹಾಗೆ ಎಲ್ಲ ಮಸಾಲೆಗಳು ಅಲ್ಪ ಪ್ರಮಾಣದಲ್ಲಿ ಉಪಯೋಗ ಮಾಡಿದಾಗ ಆಹಾರವನ್ನು, ಫುಡ್ಡನ್ನು ಫ್ಲೇವರ್ ಕೊಟ್ಟು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತವೆ. ಅದೇ ಸ್ವಲ್ಪ ಜಾಸ್ತಿ ಆದರೂ ಕೂಡ ಪಿತ್ತವನ್ನು ಜಾಸ್ತಿ ಮಾಡಿಬಿಡ್ತವೆ. ಯಾಕಂದರೆ ಇವು ತೀಕ್ಷ್ಣ ಗುಣ ಇರುವಂಥ, ತೀಕ್ಷ್ಣ ಅಂದರೆ ದೇ ಆರ್ ಶಾರ್ಪ್ಲಿ ಪೆನೆಟ್ರೇಟಿಂಗ್ ಟು ದ ಡೈಜೆಸ್ಟಿವ್ ಸಿಸ್ಟಮ್. ಹಾಗಾಗಿ ಅವುಗಳನ್ನು ಒಂದು ಉದ್ದೇಶ ಏನಂದರೆ ಹಸಿವೆಯನ್ನು ಜಾಸ್ತಿ ಮಾಡೋದಕ್ಕೆ. ಅವುಗಳ ಸ್ಮೆಲ್ ಬಂದ ತಕ್ಷಣ ಬಾಯಲ್ಲಿ ನೀರು ಬಂದುಬಿಡುತ್ತೆ, ಹೊಟ್ಟೆ ಹಸಿವೆ ಆಗಲಿಕ್ಕೆ ಶುರುವಾಗ್ತದೆ. ಈಗ ಇಂಗು ಸಾರಿಗೆ ಹಾಕಿದೆವು ಅಂತ ಹೇಳಿದ ತಕ್ಷಣ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಹಾಗೆ ಅದೇ ಜಾಸ್ತಿ ಆಯಿತು ಅಂತ ಹೇಳಿದರೆ ಪಿತ್ತ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಒಂದು ಮಿತ ಪ್ರಮಾಣದಲ್ಲಿ ಯಾವುದೇ ಮಸಾಲೆ ಪದಾರ್ಥ ಆದರೂ ಉಪಯೋಗ ಮಾಡ್ಬೋದು. ಈಗ ಫ್ರೂಟ್ಸ್ ಕೂಡ ಆಹಾರದ ಒಂದು ಭಾಗ. ಅವುಗಳ ಸೇವನೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಡಾಕ್ಟ್ರೆ. ಫ್ರೂಟ್ಸ್ ಬಗ್ಗೆ ಹೇಗೆ ಹೇಳ್ತಾರೆ ಅಂತ ಹೇಳಿದರೆ, ಫ್ರೂಟ್ಸನ್ನು ಆಹಾರದ ಮೇನ್ ಫುಡ್ಡಿನ ಒಂದು ಪಾರ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಊಟಕ್ಕಿಂತ ಮೊದಲು ಹಣ್ಣು ತಿನ್ನಬೇಕು ಅಂತ ಹೇಳ್ತಾರೆ. ಊಟಕ್ಕಿಂತ ಮೊದಲು, ಊಟದ ನಂತರ ಅಲ್ಲ. ಊಟಕ್ಕಿಂತ ಮೊದಲು ಹಣ್ಣು ಫಸ್ಟ್, ಆಮೇಲೆ ಉಳಿದ ಆಹಾರ ಪದಾರ್ಥಗಳು. ಹಣ್ಣುಗಳ ಬಗ್ಗೆ ತುಂಬ ಹೇಳಿದೆ. ಅದರಲ್ಲಿ ಕೂಡ ದ್ರಾಕ್ಷಿ, ಒಣ ದ್ರಾಕ್ಷಿ ಇದೆ ಅಲ್ಲ, ಡ್ರೈ ಗ್ರೇಪ್ಸ್, ಅದು ತುಂಬ ಒಳ್ಳೆಯದು. ದಿ ಬೆಸ್ಟ್ ಅಮಂಗ್ ಆಲ್ ದ ಫ್ರೂಟ್ಸ್. ಅದೇ ಹಸಿ ದ್ರಾಕ್ಷಿ, ನಾವು ದ್ರಾಕ್ಷಿ ಹಣ್ಣು ಅಂತ ಹೇಳ್ತೇವಲ್ಲ, ಅದು ಸ್ವಲ್ಪ ಕಫ ಮತ್ತು ಪಿತ್ತವನ್ನು ಜಾಸ್ತಿ ಮಾಡ್ತದೆ, ಹೆವಿ ಕೂಡ. ಆಮೇಲೆ ನಂತರದ ಈ ಒಣ ದ್ರಾಕ್ಷಿ ಇದೆ ಅಲ್ಲ, ಅದನ್ನು ಕೆಮ್ಮು, ಶ್ವಾಸಕೋಶದ ತೊಂದರೆ ಇರೋರು, ರಕ್ತಹೀನತೆ ಇರೋರು, ಆಮೇಲೆ ಮಲಬದ್ಧತೆ ಇರೋರು, ಇವರೆಲ್ಲ ಆರಾಮಾಗಿ ಪ್ರತಿದಿನ ಸೇವನೆ ಮಾಡ್ಬೋದು. ಆಮೇಲೆ ಅದರ ನಂತರದ ಸ್ಥಾನ ಇದೆಯಲ್ಲ, ಅದು ನೆಲ್ಲಿಕಾಯಿಗೆ. ದ್ರಾಕ್ಷಿಯ ನಂತರ ನೆಲ್ಲಿಕಾಯಿ, ಹೌದು, ಅದು ಬೆಟ್ಟದ ನೆಲ್ಲಿಕಾಯಿ. ನಾವು ಎರಡು ರೀತಿ, ಹೌದು, ಚಂದ್ರ ನೆಲ್ಲಿಕಾಯಿ ಅಂತ ಒಂದು ಹೇಳ್ತೇವೆ. ಅದು ಮೆತ್ತಗಿರ್ತದೆ. ಬೆಟ್ಟದ ನೆಲ್ಲಿಕಾಯಿ ಅಂದ್ರೆ ಒಣಗಿಸಿ ಇಟ್ಕೊಳ್ತೇವೆ ನಾವು, ಅದು ತುಂಬ ಒಳ್ಳೆಯದು. ಅದು ಹಸಿ ಇರ್ಬೋದು, ಒಣಗಿಸಿ ಇಟ್ಟದ್ದು ಕೂಡ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಅದು ಪಿತ್ತವನ್ನು ಜಾಸ್ತಿ ಮಾಡೋದು. ಅದು ಹುಳಿಯಾದರೂ ಕೂಡ ಪಿತ್ತವನ್ನು ಜಾಸ್ತಿ ಮಾಡೋದಿಲ್ಲ, ಅದರಿಂದ ಅದರ ಸೇವನೆ ಒಳ್ಳೆಯದು. ಇನ್ನು ದಾಳಿಂಬೆ ಇತ್ಯಾದಿ ಹಣ್ಣುಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಎಷ್ಟು ಬೇಕೋ ಅಷ್ಟೇ ಇರಬೇಕು, ಯಾವುದೇ ಆದರೂ ಕೂಡ. ಆಮೇಲೆ ಉಳಿದ ಹಣ್ಣುಗಳಲ್ಲಿ ಕೂಡ, ಮಾವಿನ ಹಣ್ಣಿನಲ್ಲಿ 3 ಸ್ಟೇಜಲ್ಲಿ ನಾವು ಉಪಯೋಗ ಮಾಡ್ತೇವೆ. ಒಂದು ಎಳತ್ತು ಮಾವಿನ ಮಿಡಿ ಅಂತ ಹೇಳ್ತೇವಲ್ಲ, ಅದು ರಕ್ತವನ್ನು ಹಾಳು ಮಾಡ್ತದೆ, ರಕ್ತ ದೃಷ್ಟಿ ಮಾಡ್ತದೆ, ರಕ್ತ ಅಶುದ್ಧಿ ಆಗ್ತದೆ ಅದರಿಂದ. ಆಮೇಲೆ ಮಾವಿನ ಕಾಯಿ ಓಟೆ ಕಟ್ಟಿದ್ದು ಹೇಳ್ತೇವೆ, ಗಟ್ಟಿ, ಒಳಗೆ ಗಟ್ಟಿಯಾಗಿರ್ತದೆ, ಹೊರಗಡೆ ಹುಳಿ ಇರ್ತದೆ, ಅದು ಪಿತ್ತವನ್ನು ಜಾಸ್ತಿ ಮಾಡ್ತದೆ. ಅದೇ ಮಾವಿನ ಹಣ್ಣು ಕಫವನ್ನು ಜಾಸ್ತಿ ಮಾಡ್ತದೆ, ಒಟ್ಟಿಗೆ ನ್ಯೂಟ್ರಿಟಿವ್ ಅಂದರೆ ಶರೀರಕ್ಕೆ ಬೇಕಾದ ಎನರ್ಜಿಯನ್ನು ಕೊಡ್ತದೆ. ಬಾಳೆಹಣ್ಣು ಹೆವಿ ಅನಿಸಿದ್ರು ಕೂಡ ಶರೀರಕ್ಕೆ ಒಳ್ಳೆಯದು, ಎನರ್ಜಿ ಕೊಡ್ತದೆ. ಅಂದರೆ ಇನ್ಸ್ಟೆಂಟ್ಲಿ ನರಿಶಿಂಗ್ ಅಂತ ಹೇಳ್ತೇವಲ್ಲ, ಇವು ಎಲ್ಲ ಹಣ್ಣುಗಳು ಕೂಡ ಇನ್ಸ್ಟೆಂಟ್ಲಿ ನರಿಶಿಂಗ್. ಹುಣಸೆ ಹಣ್ಣು ಇರ್ಬೋದು, ಬೋರೆ ಹಣ್ಣು ಇರ್ಬೋದು, ಇವುಗಳದ್ದೆಲ್ಲ ಪಾನಕ ಮಾಡ್ತೇವೆ ನಾವು. ಹುಣಸೆ ಹಣ್ಣಿನ ಪಾನಕ
ಅಂತಿದೆ, ಖರ್ಜೂರ ಇದು ಕೂಡ ಒಳ್ಳೆ ಹಣ್ಣು. ಇವುಗಳನ್ನೆಲ್ಲ ಹೇಗೆ ಅಂದರೆ ಎನರ್ಜಿಗೆ, ಇನ್ಸ್ಟೆಂಟ್ ಎನರ್ಜಿ ಪಡ್ಕೊಳ್ಳೋದಕ್ಕೋಸ್ಕರ ಕೊಡ್ತೇವೆ. ಇಲ್ಲ ಲಾಂಗ್ ಟರ್ಮಿಗೆ ಬೇಕು ಅಂತ ಹೇಳಿ ರಕ್ತಹೀನತೆ ಇಂಥವುಗಳಲ್ಲಿ ಕೂಡ ಪ್ರತಿನಿತ್ಯ ಉಪಯೋಗಕ್ಕೆ ಹೇಳ್ತೇವೆ ನಾವು. ಓಕೆ, ನಮ್ಮ ನಿತ್ಯದ ಫುಡ್ ಚಾಟ್ನಲ್ಲಿ ಅಂದರೆ ಪ್ರತಿದಿನ ನಾವು ಸೇವಿಸುವಂಥ ಒಂದು ಸೇವನೆಯಲ್ಲಿ ಹಾಲು ಮತ್ತು ಹಾಲಿನ ಉತ್ಪತ್ತಿಗಳು ಅಂದರೆ ಉತ್ಪನ್ನಗಳು ಇರ್ತವಾ? ಹಾಲು ಮತ್ತು ಹಾಲಿನ ಉತ್ಪನ್ನಗಳು ದಿನನಿತ್ಯ ಎಲ್ಲಿಂದ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದಲ್ಲಿಂದ ರಾತ್ರಿ ಮಲ್ಕೊಳ್ಳುವಲ್ಲಿವರೆಗೂ ಅಂತ ಹೇಳುವ ಹಾಗೆ ಉಪಯೋಗ ಮಾಡಬೇಕು ಅಂತ ಹೇಳ್ತದೆ. ಹಾಲಿನ ಉತ್ಪನ್ನ ಅಂತ ಬಂದರೆ ಫಸ್ಟ್ ಬರೋದು ಹಾಲು. ಅದರಲ್ಲಿ ಹಸುವಿನ ಹಾಲು ಶ್ರೇಷ್ಠ. ಉಳಿದೆಲ್ಲ ಹಾಲಿಗಿಂತಲೂ ಹಸುವಿನ ಹಾಲು ಶ್ರೇಷ್ಠ. ಅದು ಹೇಗೆ ಕೆಲಸ ಮಾಡ್ತದೆ ಅಂದರೆ ಶರೀರಕ್ಕೆ ಎನರ್ಜಿಯನ್ನು ಕೊಡ್ತದೆ, ಅಬ್ಸಾರ್ಪ್ಷನ್ ಬೇಗ ಆಗ್ತದೆ, ಆಮೇಲೆ ಡೈಜೆಷನ್ ಬೇಗ ಆಗ್ತದೆ. ಈ ಎಲ್ಲ ಕಾರಣಕ್ಕೆ ಹಸುವಿನ ಹಾಲು ಶ್ರೇಷ್ಠ. ಅಂದರೆ ಮನುಷ್ಯನ ಹಾಲಿದೆಲ್ಲ ಅಂದರೆ ಮದರ್ಸ್ ಮಿಲ್ಕ್ ಇದೆಲ್ಲ, ಅದಕ್ಕಿಂತ ನೆಕ್ಸ್ಟ್ ಇರೋದೇ ಹಸುವಿನ ಹಾಲು. ನಾನು ಇಲ್ಲಿ ಆಸ್ ಎ ಫುಡ್ ಆರ್ಟಿಕಲ್ ಆಹಾರ ಆಗಿ ತಗೊಂಡ ಕಾರಣ ಮದರ್ಸ್ ಮಿಲ್ಕ್ ಅನ್ನು ಕನ್ಸಿಡರ್ ಮಾಡಲಿಲ್ಲ, ಯಾಕಂದ್ರೆ ಅದು ಸಣ್ಣ ಮಗುವಿಗೆ ಮಾತ್ರ. ಹೌದು, ನಮಗೆ ಜನರಲ್ ಆಗಿ ಮಾತಾಡಲಿಕ್ಕೆ ಬರೋದಿಲ್ಲ ಅದನ್ನು. ಹಾಗಾಗಿ ಹಸುವಿನ ಹಾಲು ಶ್ರೇಷ್ಠ. ಆಮೇಲೆ ಎಮ್ಮೆ ಹಾಲಿದೆಲ್ಲ ಅದು ಹೆವಿ, ತುಂಬ ಹೆವಿ. ನಿದ್ರಾಹೀನತೆಯಿಂದ ಬಳಲ್ತಾ ಇರುವವರು ಅದನ್ನು ಸೇವನೆ ಮಾಡ್ಬೋದು. ನಿದ್ರೆ ಬರ್ತದೆ, ಎಮ್ಮೆ ಹಾಲು ಕೊಡೋದು ನಿದ್ರೆ ಬರ್ತದೆ. ಹೌದು. ಮತ್ತೆ ಇನ್ನೊಂದು ಡಾಕ್ಟ್ರೆ, ಇದು ಹಾಡಿದ ಹಾಲು ಉಂಟಲ್ಲ, ಹಾಡಿನ ಹಾಲು, ಈ ಹಾಡಿನ ಹಾಲು ಯಾವ ರೀತಿಯಲ್ಲಿ ಅದು ಒಳ್ಳೆಯದಾ ಹೇಗೆ ಹೇಳ್ತೇನೆ. ಆಡಿನ ಹಾಲು ಒಂದು ಸ್ವಲ್ಪ ಕಷಾಯ ರಸ ಅಂದರೆ ಒಗರು ರಸ ಇರ್ತದೆ, ಒಂದು ಸ್ವಲ್ಪ ಸ್ಮೆಲ್ ಬೇರೆ ರೀತಿ ಇರ್ತದೆ, ಮತ್ತು ತುಂಬ ಲೈಟ್. ಅದು ಲೈಟ್ ಅಂತ ಹೇಳಿದ್ರೆ ಹಸುವಿನ ಹಾಲಿನಲ್ಲಿರುವಷ್ಟು ಕಾಂಪೊನೆಂಟ್ಸ್ ಅದರಲ್ಲಿ ಇಲ್ಲ, ಅಂದರೆ ನ್ಯೂಟ್ರಿಟಿವ್ ವ್ಯಾಲ್ಯೂ ಅದರಲ್ಲಿ ಇಲ್ಲ. ಆದರೆ ಜೀರ್ಣಶಕ್ತಿ ಕಡಿಮೆ ಇರುವವರಿಗೆ ಆಡಿನ ಹಾಲು ಕೊಡ್ತೇವೆ. ಆಮೇಲೆ ಬೇದಿ ಅತಿಸಾರ ಅಂತ ಹೇಳ್ತಾರಲ್ಲ, ಬೇದಿ ಇರುವವರಲ್ಲಿ ಆಡಿನ ಹಾಲು ಒಳ್ಳೆಯದು, ಅದು ಬೇದಿಯನ್ನು ನಿಲ್ಲಿಸ್ತದೆ. ಆಮೇಲೆ ಕ್ಷಯರೋಗ, ಅದು ಟ್ಯೂಬರ್ಕ್ಲೋಸಿಸ್ ಇರ್ಬೋದು ಅಥವಾ ಶರೀರದ ಧಾತುಗಳ ಕ್ಷಯ ಇರ್ಬೋದು, ಅಂತ ಕ್ಷಯರೋಗದಲ್ಲಿ ಆಡಿನ ಹಾಲು ಭಾರಿ ಒಳ್ಳೆಯದು. ಆಮೇಲೆ ಬೇರೆ ಹಾಲುಗಳನ್ನು, ಬೇರೆ ಪ್ರಾಣಿಗಳ ಹಾಲು ಕೂಡ ಉಪಯೋಗ ಮಾಡ್ತಾರೆ. ಉದಾಹರಣೆಗೆ ಒಂಟೆಯ ಹಾಲು ಕೂಡ ಬಳಕೆಯಲ್ಲಿದೆ. ನಾರ್ತ್ ಇಂಡಿಯಾದಲ್ಲಿ ಈಗ ರಾಜಸ್ಥಾನದಲ್ಲ ಒಂಟೆಗಳಿರುವಲ್ಲಿ ಅವುಗಳದ್ದು ಉಪಯೋಗ ಮಾಡ್ತಾರೆ. ಆದರೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ಒಂಟೆ ಹಾಲನ್ನು ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುವಂಥ ಲಿವರ್ ಡಿಸೀಸ್ ಬರ್ತದೆ, ಸಿರೋಸಿಸ್ ಅಂತ ಹೇಳ್ತೇವೆ, ಲಿವರ್ ಸಿರೋಸಿಸ್ ಅಂತ. ಅದರಲ್ಲಿ ಏನಾಗುತ್ತೆ ಅಂದರೆ ಪೆರಿಟೋನಿಯಮಲ್ಲಿ ಫ್ಲೂಯಿಡ್ ತುಂಬಿಕೊಳ್ಳುತ್ತೆ. ಅಂಥ ಕಂಡೀಷನಲ್ಲಿ ಹಸುವಿನ ಹಾಲು ಇದಕ್ಕಿಂತೆಲ್ಲ ಒಂಟೆಯ ಹಾಲು ಇಷ್ಟ. ಅದನ್ನು ಔಷಧ ಆಗಿ ಕೊಡ್ತೇವೆ ನಾವು. ಇಲ್ಲಿಯ ಲೋಕಲ್ ಇದರಲ್ಲಿ ಹಸುವಿನ ಹಾಲು, ಎಮ್ಮೆ ಹಾಲು, ಆಡಿನ ಹಾಲು ಇವುಗಳ ಉಪಯೋಗ ಜಾಸ್ತಿ. ಅದೇ ಶೀಪಿದು ಹಾಲು ತುಂಬ ಕೆಟ್ಟದ್ದು. ಯಾವ ಹಾಲು ಸಿಗಲಿಲ್ಲ ಅಂದರೆ ಮತ್ತೆ ಅನಿವಾರ್ಯವಾಗಿ ಕುಡಿತಾರೆ ಅಂತ ಅಷ್ಟೇ, ಕುಡಿಯುವ ಇಂಡಿಕೇಶನ್ ಇಲ್ಲ ನಮ್ಮ ಇದರಲ್ಲಿ. ಆಮೇಲೆ ಹಾಲಾಯಿತು, ಹಾಲಿನ ನಂತರ ಮೊಸರು, ಕರ್ಡ್ಸ್. ಇದು ಶರೀರಕ್ಕೆ ತಂಪು ಒಳ್ಳೆಯದು ಹೌದು, ಆದರೆ ಕ್ವಾಂಟಿಟಿಯಲ್ಲಿ ಜಾಸ್ತಿ ಆದರೆ ಆಮೇಲೆ ರಾತ್ರಿ ಹೊತ್ತಲ್ಲಿ ತಗೊಂಡ್ರೆ ತುಂಬ ಕೆಟ್ಟದ್ದು. ರಾತ್ರಿ ಹೊತ್ತಲ್ಲಿ ಮೊಸರು ತಿನ್ನಬಾರ್ದು. ಆಮೇಲೆ ಬೇಸಿಗೆ ಕಾಲದಲ್ಲಿ ತಿನ್ನಬಾರ್ದು. ಆಮೇಲೆ ಮಳೆಗಾಲದ ಕೊನೆ ಭಾಗ ಅಂದರೆ ಅಕ್ಟೋಬರ್, ನವಂಬರ್ ಈ ಸೀಸನ್ ಇದೆಯಲ್ಲ, ಈ ಟೈಮಲ್ಲಿ ಕೂಡ ಮೊಸರು ಇಂಡಿಕೇಟೆಡ್ ಒಳ್ಳೆಯದಲ್ಲ. ಆಮೇಲೆ ಮೂತ್ರದ ತೊಂದರೆ ಇರುವವರಿಗೆ ಮತ್ತು ಅದು ಬೇದಿ ಇರುವವರಿಗೆ ಈ ಮೊಸರು ಒಳ್ಳೆಯದು. ನಂತರ ಮಜ್ಜಿಗೆ, ಅದೇ ಮೊಸರನ್ನು ಕಡಿದು ಮಜ್ಜಿಗೆ ಮಾಡ್ತೇವೆ. ಮೊಸರಿಗೂ ಮಜ್ಜಿಗೆಗೂ ತುಂಬ ಡಿಫ್ರೆನ್ಸ್ ಇದೆ, ಹೌದು ವ್ಯತ್ಯಾಸ ಇದೆ. ಆ ಚರ್ನಿಂಗ್ ಪ್ರೊಸೆಸ್ ಇದೆಲ್ಲ ಅದರಿಂದಲೇ ವ್ಯತ್ಯಾಸ ಆಗುತ್ತೆ. ಮಜ್ಜಿಗೆ ತುಂಬ ಲೈಟ್ ಫಾರ್ ಡೈಜೆಷನ್, ಅದು ಯಾವುದೇ ಆಹಾರವನ್ನು ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇದೆ. ಅದಕ್ಕೋಸ್ಕರ ಹೇಳೋದು ಹೆವಿ ಫುಡ್ ತಗೊಂಡ ನಂತರ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ಎಲ್ಲ ಜೀರ್ಣ ಆಗುತ್ತೆ ಅಂತ ಹೇಳ್ತೇವೆ ನಾವು. ಆಮೇಲೆ ಬೆಣ್ಣೆ ಫ್ರೆಶ್ ಆಗಿರಬೇಕು, ಅದು ಮನಸ್ಸಿಗೆ ಶರೀರಕ್ಕೆ ಎಲ್ಲ ಸುಖ ಕೊಡುವಂಥದ್ದು. ಬೆಣ್ಣೆ ಅಂತ ಹೇಳಿದ ತಕ್ಷಣ ಒಂಥರ ಖುಷಿ, ಮಕ್ಕಳೆಲ್ಲ ಎಷ್ಟು ಇಷ್ಟಪಡ್ತಾರೆ ಬೆಣ್ಣೆಯನ್ನು. ಅಂದರೆ ಅದು ನಮ್ಮ ಹೃದಯಕ್ಕೆ ಹತ್ತಿರ ಆದ್ದು, ಮನಸ್ಸಿಗೆ ಹತ್ತಿರ ಆದ್ದು ಅಂತ ಹೇಳುವಂಥ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತದೆ ಬೆಣ್ಣೆ. ಇನ್ನು ತುಪ್ಪ, ಎಲ್ಲ ಫ್ಯಾಟ್ಗಳು ನಾವು ಏನೆಲ್ಲ ಎಣ್ಣೆಗಳು ಎಲ್ಲ ಫುಡ್ ಪ್ರಿಪೇರ್ ಮಾಡೋದಕ್ಕೆ ಉಪಯೋಗ ಮಾಡ್ತೇವಲ್ಲ, ಇವು ಇಷ್ಟರಲ್ಲಿ ತುಪ್ಪ ಇಸ್ ದ ಬೆಸ್ಟ್, ಬಹಳ ಒಳ್ಳೆಯದು. ಹೌದು, ಬಹಳ ಒಳ್ಳೆಯದು. ಹೇಗೆ ಅಂತ ಹೇಳಿದ್ರೆ, ಈ ಬೇರೆ ಎಣ್ಣೆಗಳಲ್ಲಿ ನಾವೇನು ಆಹಾರ ಮಾಡ್ತೇವಲ್ಲ ಅವೆಲ್ಲ ಬರ್ನಿಂಗ್ ಸೆನ್ಸೇಷನ್ ಪ್ರೊಡ್ಯೂಸ್ ಮಾಡ್ತೇವೆ. ನಾವು ಬರೀ ತುಪ್ಪವೇ ಹಾಕಿ ಒಗ್ಗರಣೆಗೆ ತುಪ್ಪ ಹಾಕೋದು, ಇಲ್ಲ ಫ್ರೈ ಮಾಡುವಾಗ ತುಪ್ಪ ಯೂಸ್ ಮಾಡೋದು, ಹೀಗೆ ತುಪ್ಪದಲ್ಲೇ ಅಡಿಗೆ ಮಾಡಿದರೆ ಅದರಿಂದ ನಮ್ಮ ಶರೀರದಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗೋದೇ ಇಲ್ಲ. ಹಾಗಂತೇಳಿ ಕ್ವಾಂಟಿಟಿ ಜಾಸ್ತಿ ಆಗಬಾರ್ದು,
ಲೆಕ್ಕದ ಮಿನಿಮಮ್ ಕ್ವಾಂಟಿಟಿ, ಮಿನಿಮಮ್ ಅಂದರೆ ದಿನಕ್ಕೆ ಒಂದು 2ರಿಂದ 3 ಸ್ಪೂನ್ ಆರಾಮಾಗಿ ತುಪ್ಪ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮಾಮೂಲಿ ಓಡಾಡಿಕೊಂಡಿರುವಂಥ ವ್ಯಕ್ತಿಗಳು, ಬೆಡ್ ರಿಡನ್ನಿಗೆ ನಾನು ಹೇಳೋದಿಲ್ಲ. ಅಂದರೆ ಅವರಿಗೆ ಆ್ಯಕ್ಟಿವಿಟೀಸ್ ಕಡಿಮೆ ಇರ್ತದೆ, ಆ ತುಪ್ಪ ಜೀರ್ಣ ಆಗೋದಿಲ್ಲ. ಹಾಗಾಗಿ ತುಪ್ಪ ತುಂಬ ಒಳ್ಳೆಯದು. ಇನ್ನೊಂದು ವಿಶೇಷ ಅಂದರೆ ತುಪ್ಪ ಬ್ರೈನ್ ಟಾನಿಕ್ ಆಗಿ ಆ್ಯಕ್ಟ್ ಮಾಡ್ತದೆ, ಬ್ರೈನ್ ಸ್ಟಿಮ್ಯುಲೇಟರ್, ಅಥವಾ ಇಟ್ ಶಾರ್ಪನ್ಸ್ ದ ಬ್ರೈನ್. ಅದು ಮೆದುಳಿನ ಕ್ರಿಯೆಯನ್ನು ಶಾರ್ಪ್ ಮಾಡ್ತದೆ, ಇಂಟೆಲಿಜೆನ್ಸ್, ಮೆಮೊರಿ ಎಲ್ಲ ಜಾಸ್ತಿ ಮಾಡ್ತದೆ ತುಪ್ಪ. ಹೌದು, ತುಪ್ಪ. ಇನ್ನು ಹಾಲಿನ ಇತರ ಉತ್ಪನ್ನಗಳು ಅಂದರೆ ಪನ್ನೀರ್ ಒಂದು ನಾವು ಕಾಮನ್ ಆಗಿ ಉಪಯೋಗ ಮಾಡುವಂಥದ್ದು, ತುಂಬ ಹೆವಿ. ಅದನ್ನು ಆದಷ್ಟು ಉಪಯೋಗದಿಂದ ದೂರ ಇಡೋದು ಒಳ್ಳೆಯದು, ಸೇಫ್. ಅದು ಡೈಜೆಷನ್ ಆಗೋದಿಲ್ಲ, ಹಾಗೆ ಹೊರಗಡೆಯೂ ಹೋಗೋದಿಲ್ಲ. ಅಂದರೆ ಶರೀರದಲ್ಲಿ ಮಲಬದ್ಧತೆಯನ್ನು ಉಂಟು ಮಾಡ್ತದೆ ಅದು ಕೆಲವೊಂದು ಸಂದರ್ಭದಲ್ಲಿ. ಪನ್ನೀರ್, ಹೌದು, ಪನ್ನೀರ್. ಅದರ ಜೊತೆಗೆ ಅದಕ್ಕೆ ಮಸಾಲೆ ಎಲ್ಲ ಸೇರಿಸಿರ್ತೇವೆ, ಅದು ಮತ್ತಷ್ಟು ಹೀಟ್ ಮಾಡಿ ಬಿಡ್ತದೆ. ಆಮೇಲೆ ಲಸ್ಸಿ ಇನ್ನೊಂದು, ಅದು ಶರೀರಕ್ಕೆ ಉತ್ತಮ ಪೋಷಕಾಂಶಗಳನ್ನು ಕೊಡ್ತದೆ, ನರಿಶ್ಮೆಂಟ್ ಕೊಡ್ತದೆ, ಹಾಗೆ ಎನರ್ಜಿ ಕೂಡ ಕೊಡ್ತದೆ. ಹಾಲಿನ ಉತ್ಪನ್ನಗಳು. ಈಗ ಒಂದು ಡೌಟ್ ಇದೆ ಡಾಕ್ಟರ್, ನನಗೆ ಈ ಮಜ್ಜಿಗೆಯನ್ನು ಕೆಲವೊಬ್ಬರು ಖಾಲಿ, ಈಗ ನೋಡಿ ಸ್ವಲ್ಪ ಇದು ಮೊಸರು ತಗೊಂಡು ಅದಕ್ಕೆ ಒಂದು ಲೀಟ್ರ್ ಅಷ್ಟು ನೀರನ್ನು ಹಾಕಿ ಆ ರೀತಿಯಲ್ಲಿ ಉತ್ಪಾದನೆ ಮಾಡೋದು, ಇದು ತಯಾರು ಮಾಡೋದು. ಇಲ್ಲ ಕೆಲವೊಬ್ರು ಈ ರೀತಿಯಲ್ಲಿ ಮಾಡ್ತಾರೆ ನೋಡಿ, ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾರೆ, ಒಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕ್ತಾರೆ. ಹಾಗೇ ತಯಾರು ಮಾಡಿ ಕುಡಿಬೇಕಾ, ಇಲ್ಲ ಖಾಲಿ ಇದೇ ರೀತಿಯಲ್ಲಿ ತಯಾರು ಮಾಡಿ ಕುಡಿದ್ರೆ ಒಳ್ಳೆಯದಾ? ಆಯುರ್ವೇದ ಶಾಸ್ತ್ರದಲ್ಲಿ ಮಜ್ಜಿಗೆ ಬಗ್ಗೆ ತುಂಬ ವಿವರಣೆ ಇದೆ. ಕರುಳಿನ ಸಮಸ್ಯೆಗಳೇನೇ ಇದ್ರೂ ಕೂಡ ಅದಕ್ಕೆ ಡ್ರಗ್ ಆಫ್ ಚಾಯ್ಸ್ ಮಜ್ಜಿಗೆ. ಮಜ್ಜಿಗೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಒಂದು ನೀವು ಹೇಳಿದಾಗೆ ಮಜ್ಜಿಗೆ ತಯಾರು ಮಾಡಿ ಅದಕ್ಕೆ ನೀರು ಸೇರಿಸಿ ಹಾಗೆ ಕುಡಿತಾರೆ, ನೀರು ಸೇರಿಸದೆಯೂ ಕುಡಿಬೋದು, ದಪ್ಪ ಮಜ್ಜಿಗೆಯೂ ಕುಡಿಬೋದು. ಇಲ್ಲ ಮಜ್ಜಿಗೆ ಮೇಲೆ ನೀರು ನಿಲ್ತದೆ, ಮಜ್ಜಿಗೆಗೆ ನೀರು ಹಾಕಿಡ್ತೇವೆ, ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಬಿಟ್ಟರೆ ನೀರು ಮೇಲೆ ನಿಲ್ತದೆ, ಆ ನೀರನ್ನು ಕುಡಿಬೋದು, ಅದು ಸಹ ಕುಡಿಬೋದು. ನೀರಿನ ಕ್ವಾಂಟಿಟಿಯಲ್ಲಿ ವ್ಯತ್ಯಾಸ ಮಾಡ್ಬೋದು. ಇನ್ನೊಂದು ನೀವು ಹೇಳಿದಾಗೆ ಉಪ್ಪು, ಶುಂಠಿ ಅಥವಾ ಹಸಿಮೆಣಸು, ಈರುಳ್ಳಿಯ ನಿಂಬೆಹಣ್ಣು ಹೇಳ್ತಾರೆ, ಈ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಒಗ್ಗರಣೆ ಸೊಪ್ಪಿನ ಒಗ್ಗರಣೆ ಕೂಡ ಹಾಕ್ತಾರೆ ಅದಕ್ಕೆ. ಯಾವುದು ಮಾಡಿದ್ರು ಆ ಹಾಕಿದ ಒಗ್ಗರಣೆ ಮಸಾಲೆ ಏನಿದೆಲ್ಲ ಅದು ಕೂಡ ಹಸಿವನ್ನು ಜಾಸ್ತಿ ಮಾಡ್ತದೆ, ಮತ್ತೆ ಆಹಾರ ಜಾಸ್ತಿ ಜೀರ್ಣ ಆಗುವ ಹಾಗೆ ಮಾಡ್ತದೆ. ಈಗ ನಾವು ಫಂಕ್ಷನ್ ಅಲ್ಲೆಲ್ಲ ಊಟಕ್ಕೆ ಹೋದ್ರೆ ಮಜ್ಜಿಗೆ ನೀರು ಮಾಡ್ತಾರೆ, ಅಂದ್ರೆ ಅದಕ್ಕೆ ಮಸಾಲೆ ಹಾಕಿರ್ತಾರೆ. ಅದು ಯಾಕೆ ಅಂತ ಹೇಳಿದ್ರೆ ನಾವು ಹೆವಿ ಫುಡ್ ತಿಂದಿರ್ತೇವೆ, ಊಟ ಸ್ವಲ್ಪ ರುಚಿ ಜಾಸ್ತಿ ಇರ್ತದೆ, ಜಾಸ್ತಿ ಹೋಗಿರ್ತದೆ ಕ್ವಾಂಟಿಟಿ. ಅವಾಗ ಡೈಜೆಷನ್ ಆಗಬೇಕು ಅಂತಿದ್ರೆ ಬರೀ ಮಜ್ಜಿಗೆ ಜೊತೆಗೆ ಇನ್ನೊಂದು ಸ್ವಲ್ಪ ಮಸಾಲೆ ಸೇರಿಸಿದ್ರೆ ಇನ್ನಷ್ಟು ಬೇಗ ಜೀರ್ಣ ಆಗ್ತದೆ ಅಂತ ಹೇಳೋ ಉದ್ದೇಶ. ಹಾಗೆಂತೇಳಿ ಹಸಿವೆ ಜಾಸ್ತಿ ಇದ್ದವರು ಅಥವಾ ಒಂದು ಸ್ವಲ್ಪ ಪಿತ್ತ ಪ್ರಕೃತಿ ಅಂದರೆ ಶರೀರದಲ್ಲಿ ಹೀಟ್ ಬೇಗ ಆಗುವವರು ಅಂತ ಹೇಳ್ತೇವಲ್ಲ, ಅವರು ಆದಷ್ಟು ಮಸಾಲೆ ಕಡಿಮೆ ಮಾಡೋದು ಒಳ್ಳೆಯದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈ ಮೊಸರು, ಈ ಮಜ್ಜಿಗೆ ಶೀತ ಇರುವವರು ಕುಡಿಬಹುದಾ ಡಾಕ್ಟ್ರೆ? ಶೀತ ಇರುವವರಿಗೆ ತುಂಬ ಕೆಟ್ಟದೇನಲ್ಲ, ಆದರೆ ನಾವೀಗ ಎಂತ ಮಾಡ್ತೇವೆ ಅಂತ ಹೇಳಿದ್ರೆ ಮಜ್ಜಿಗೆ ಹುಳಿ ಆಗ್ತದೆ ಅಂತೇಳಿ ಫ್ರಿಜ್ಜಲ್ಲಿ ಇಡ್ತೇವೆ, ಅದು ಕೆಟ್ಟದ್ದು. ಫ್ರಿಜ್ಜಲ್ಲಿ ಇಟ್ಟದ್ದು ನಾರ್ಮಲ್ ರೂಮ್ ಟೆಂಪರೇಚರಿಗೆ ಬರುವಲ್ಲಿವರೆಗೆ ಅದನ್ನು ಸೇವನೆ ಮಾಡಬಾರ್ದು. ಮತ್ತು ಕೆಲವು ಜನಕ್ಕೆ ಸ್ವಭಾವತಃ ಗಂಟ್ಲಲ್ಲಿ ಕಫ ಸಿಕ್ಕಾಕೊಂಡು ಗುರುಗುರು ಶಬ್ದ ಬರೋದು, ದಮ್ಮು ಎಲ್ಲ ಇರ್ತದೆ, ಅವರಿಗೆ ನೀರು ಮಜ್ಜಿಗೆ ಎಲ್ಲ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಅವರಿಗೆ ಮಜ್ಜಿಗೆ ಮೊಸರಿಗಿಂತ ಜಾಸ್ತಿ ನಾವು ಆಡಿನ ಹಾಲು ಅಥವಾ ತುಪ್ಪ ಇಂಥವನ್ನ ಜಾಸ್ತಿ ಹಾಕ್ಕೊಡ್ತೀವಿ. ಹಾಲಿನ ಉತ್ಪನ್ನಗಳು ಅದರ ವಿಷಯದಲ್ಲಿ ನೀವೀಗ ಇಷ್ಟವರೆಗೆ ನಮ್ಮ ಜೊತೆಯಲ್ಲಿ ಮಾತಾಡಿದ್ರಿ. ಮುಂದಿನ ಪ್ರಶ್ನೆ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ಬೆಲ್ಲ, ಸಕ್ಕರೆ ಮತ್ತು ಜೇನುತುಪ್ಪ ಇದೆಲ್ಲ ಆಹಾರ ಪದಾರ್ಥಗಳೇ ಹೌದಾ ಅಲ್ವಾ ಡಾಕ್ಟ್ರೆ? ಯಾವ ಖಂಡಿತವಾಗಿ ಬೆಲ್ಲ, ಸಕ್ಕರೆ, ಕಲ್ ಸಕ್ಕರೆ, ಜೇನುತುಪ್ಪ ಇವೆಲ್ಲ ಆಹಾರ ಪದಾರ್ಥಗಳ ಒಳಗೆ ಬರ್ತವೆ. ಇವು ಈ ಬೆಲ್ಲ ಸಕ್ಕರೆಯನ್ನೆಲ್ಲ ಬೇರೆ ಗುಂಪಲ್ಲಿ ಇಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ಅವು ಕಬ್ಬಿನಿಂದ ತಯಾರು ಮಾಡಿದ್ದು, ಶುಗರ್ ಕೇನಿಂದ. ಶುಗರ್ ಕೇನ್ ಜ್ಯೂಸ್ ಇರ್ಬೋದು ಅಥವಾ ಜೋನಿ ಬೆಲ್ಲ ಅಂತ ಹೇಳ್ತೇವೆ, ದ್ರವ ರೂಪದಲ್ಲಿ ಇರ್ತದೆ ಅದು. ಅದಿನ್ನು ಬೆಲ್ಲದ ಪಾಕ ಆಗೋದಕ್ಕಿಂತ ಸ್ವಲ್ಪ ಮೊದಲಿನ ಸ್ಟೇಜ್. ಆಮೇಲೆ ಬೆಲ್ಲ, ಕಲ್ಲು ಸಕ್ಕರೆ, ಸಕ್ಕರೆ ಇವೆಲ್ಲವೂ ಒಳ್ಳೆಯದೇ, ಆರೋಗ್ಯವಂತರು ಧಾರಾಳವಾಗಿ ಸೇವನೆ ಮಾಡ್ಬೋದು. ಅದರಲ್ಲೂ ಕೂಡ ಬೆಲ್ಲ ಮತ್ತು ಜೋನಿ ಬೆಲ್ಲದಲ್ಲಿ ಸ್ವಲ್ಪ ಇಂಪ್ಯೂರಿಟೀಸ್ ಇರ್ತದೆ, ಅದನ್ನು ಪ್ಯೂರಿಫೈ ಮಾಡಿದಾಗ ಕಲ್ಲು ಸಕ್ಕರೆ ಸಿಗ್ತದೆ. ಆದ ಕಾರಣ ಯಾವುದೇ
ಆಹಾರ ದ್ರವ್ಯ ಪ್ಯೂರ್ ಆಗಿದೆ. ಇಂಪ್ಯೂರಿಟೀಸ್ ಕಡಿಮೆ ಇದ್ದಾಗ ಶರೀರಕ್ಕೆ ಒಳ್ಳೆಯದು ಅಂತ ಹೇಳ್ತೇವೆ ನಾವು. ಹಾಗಾಗಿ ಸಕ್ಕರೆ ಶ್ರೇಷ್ಠ, ಅದಕ್ಕಿಂತ ನಂತರ ಕಲ್ಲು ಸಕ್ಕರೆಯೂ ಶ್ರೇಷ್ಠವೇ. ಔಷಧಿಯಲ್ಲಿ ಜಾಸ್ತಿ ಕಲ್ಲು ಸಕ್ಕರೆ ಉಪಯೋಗ ಮಾಡ್ತೇವೆ. ಅಂದರೆ ನಾವು ಔಷಧಿ ಪ್ರಿಪೇರ್ ಮಾಡುವಾಗ ಅರಿಷ್ಟ ಆಸವಗಳಲ್ಲಿ ಅಥವಾ ಚೂರ್ಣಗಳನ್ನು ಮಾಡುವಾಗ ಎಲ್ಲ ಕಲ್ಲು ಸಕ್ಕರೆ ಉಪಯೋಗ ಮಾಡ್ತೇವೆ. ನಾವು ಮನೆಯಲ್ಲಿ ನಿತ್ಯ ಬಳಕೆಗೆ ಸಕ್ಕರೆ ಬೆಲ್ಲ ಉಪಯೋಗ ಧಾರಾಳವಾಗಿ ಮಾಡಬಹುದು. ಹಾಗೆ ಜೇನು ಕೂಡ, ಜೇನುತುಪ್ಪ ಕೂಡ ಬೇರೆ ಬೇರೆ ರೀತಿಯ ಜೇನುತುಪ್ಪಗಳಿದ್ದಾವೆ. ಅದರ ಸೋರ್ಸ್ ಬೇರೆ ಬೇರೆ ಇದೆ. ಈಗ ಪೆಟ್ಟಿಗೆಯಲ್ಲಿ ಇಟ್ಟು ಸಾಕಿ ಜೇನುತುಪ್ಪ ಪಡಿತಾರಲ್ವ, ಅದೊಂದು ವೆರೈಟಿ. ಆದರೆ ಮರದಲ್ಲಿ ಇರುವಂಥದ್ದು, ಈ ಪುಂಚದ ಒಳಗಡೆ ಇರುವಂಥದ್ದು, ಪುಂಚ ಅಂದರೆ ಆಂಟ್ ಹಿಲ್, ಅದರ ಒಳಗಡೆ ಇರುವಂಥ ಜೇನನ್ನು ಕಲೆಕ್ಟ್ ಮಾಡೋದು. ಆಮೇಲೆ ಇನ್ನೊಂದು ಸಣ್ಣ ನುಸಿ ರೀತಿಯ ಅಂತ ಒಂದು ಸಣ್ಣ ಹುಳಗಳಿದ್ದಾವೆ, ಮುಜೆಂಟಿ ಅಂತ ಹೇಳ್ತೇವೆ, ಅದರದ್ದು ಜೇನುತುಪ್ಪ. ಹೀಗೆ ಬೇರೆ ಬೇರೆ ವೆರೈಟಿ ಇದೆ. ಯಾವುದೇ ಇದ್ರೂ ಕೂಡ ಜೇನುತುಪ್ಪ ಕಫ ಪ್ರಕೃತಿಯವರಿಗೆ ಭಾರಿ ಒಳ್ಳೆಯದು. ಹಾಗೆ ಒಬೆಸಿಟಿ ಇರುವವರಿಗೆ, ಒಬೇಸ್ ಅಂದರೆ ತುಂಬ ದಪ್ಪ ಇರ್ತಾರಲ್ಲ, ಓವರ್ ವೆಯ್ಟ್ ಎಲ್ಲ, ಅವರಿಗೆ ಜೇನುತುಪ್ಪ ಭಾರಿ ಒಳ್ಳೆಯದು. ಆದರೆ ಇನ್ನೊಂದು ವಿಷಯ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಬೇಕು ಅದು ಅಂತ ಹೇಳಿದರೆ, ಜೇನುತುಪ್ಪ ಸೇವನೆ ಮಾಡುವಾಗ ಅದನ್ನು ಬಿಸಿ ನೀರಿನ ಜೊತೆಗೆ ಸೇವಿಸಬಾರ್ದು. ಬಿಸಿ ಇರುವ ಯಾವುದೇ ಆಹಾರ ಪದಾರ್ಥದ ಜೊತೆಗೆ ಸೇವನೆ ಮಾಡಬಾರ್ದು ಒಂದು. ಇನ್ನೊಂದು, ಜೇನುತುಪ್ಪ ಸೇವಿಸಿದ ನಂತರ ಬಿಸಿ ಬಿಸಿ ಇರುವಂಥ ಯಾವುದನ್ನು ತಿನ್ನಬಾರ್ದು, ಕುಡಿಬಾರ್ದು. ಇನ್ನೂ ಒಂದು, ಬಿಸಿಲಲ್ಲಿ ಹೋಗಿ ಬಂದವರು, ತುಂಬ ಸುಸ್ತಾಗಿರುವವರು, ಉಷ್ಣ ಪ್ರಕೃತಿಯವರು ಅಥವಾ ಶರೀರದಲ್ಲಿ ಆಲ್ರೆಡಿ ಹೀಟ್ ಆಗಿದೆ ಅಂತ ಹೇಳಿದ್ರೆ ಉಷ್ಣ ಇರುವವರು ಜೇನುತುಪ್ಪ ಸೇವಿಸಬಾರ್ದು. ಯಾಕಂದ್ರೆ ಅದು ವಿಷ ಆಗಿ ಕನ್ವರ್ಟ್ ಆಗಿಬಿಡ್ತದೆ. ಈಗ ನಮಗೆ ಒಂದು ಫ್ಯಾಲಸಿ ಇದೆ ಎಂತ ಅಂತ ಹೇಳಿದ್ರೆ, ಜೇನುತುಪ್ಪಕ್ಕೆ ನೀವು ಬಿಸಿನೀರು ಸೇರಿಸಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ಅದು ಕಡಿಮೆ ವೆಯ್ಟ್ ಕಡಿಮೆ. ನನಗೆ ಇದೊಂದು ಪ್ರಶ್ನೆ, ನೀವು ಜೇನುತುಪ್ಪ ತಣ್ಣೀರು ಮಿಕ್ಸ್ ಮಾಡಿ ಕುಡಿಯಿರಿ, ತೊಂದರೆ ಇಲ್ಲ. ನಮ್ಮಲ್ಲಿ ಹೇಳ್ತೇವೆ ನಾವು ಮಧು ಉದಕ ಅಂತ ಹೇಳ್ತೇವೆ. ಮಧು ಅಂತ ಹೇಳಿದ್ರೆ ಹನಿ, ಜೇನುತುಪ್ಪ, ಉದಕ ಅಂದ್ರೆ ನೀರು, ಅವೆರಡನ್ನ ಸೇರಿಸ್ತೇವೆ ನಾವು. ಆದ್ರೆ ತಣ್ಣಗಿರುವ ನೀರು, ಅದು ಕುದಿಸಿ ಆರಿಸಿದ್ದಿರ್ಬೋದು ಅಥವಾ ತಣ್ಣೀರೇ ಇರಬಹುದು. ಬಿಸಿನೀರಿನ ಜೊತೆಗೆ ಯಾವತ್ತೂ ಉಪಯೋಗ ಮಾಡಬಾರ್ದು. ತಣ್ಣೀರು ಅಥವಾ ಇದು ಕುದಿಸಿ ಆರಿಸಿದ ನೀರು, ನಾವು ಯಾವ ನೀರು ಕುಡಿತೇವಲ್ಲ ಆ ನೀರಿನ ಜೊತೆಗೆ ಉಪಯೋಗ ಮಾಡಬಹುದು. ಜೇನುತುಪ್ಪದ ವಿಷಯದಲ್ಲಿ ಇದೊಂದು ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳೋದು. ಯಾಕೆಂತ ಹೇಳಿದರೆ ಸುಮಾರು ಜನ, ಅಂದರೆ ಆಲ್ಮೋಸ್ಟ್ ಎಲ್ಲರೂ ನೆನೆಸಿರೋದು ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ತುಂಬ ದಪ್ಪ ಇದ್ದೇವೆ, ನಾವು ಹೇಗಾದರೂ ಸಪೂರ ಹಾಕಬೇಕು ಅಂತೇಳಿ ಬಿಸಿನೀರಿಗೆ ಒಂದು ಎಷ್ಟೋ ಒಂದು ಡ್ರಾಪ್ ಹಾಕಿ ನಿಂಬೆ ರಸ ಎಲ್ಲ ಹಾಕಿ ಅದನ್ನು ಸೇವಿಸ್ತಾರೆ. ಅದಕ್ಕೆ ನೀವು ಅದು ಜೇನುತುಪ್ಪ ಅಂತ ಹೇಳಿದಾಗಲೇ ನನಗೆ ಅದೊಂದು ಪ್ರಶ್ನೆ ಬರ್ತಾ ಇತ್ತು ಮೈಂಡಲ್ಲಿ, ಕೇಳಬೇಕು ಅಂತ ಹೇಳಿ. ಹೌದು, ಆಯುರ್ವೇದ ಶಾಸ್ತ್ರದಲ್ಲಿ ಅದನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಜೇನುತುಪ್ಪವನ್ನು ಬಿಸಿ ಮಾಡಿ ಕುಡಿಯೋದು ಸಂಪೂರ್ಣ ನಿಷಿದ್ಧ. ಬಿಸಿ ಅಂದರೆ ಜೇನುತುಪ್ಪವನ್ನು ಬಿಸಿ ಮಾಡಬಾರ್ದು. ಈಗ ನಾವು ಯಾವುದೋ ಮೊನ್ನೆ ಒಂದು ಪ್ರೋಗ್ರಾಮ್ ನೋಡಿದೆ, ಅದರಲ್ಲಿ ಒಂದು ಫುಡ್ ಪ್ರಿಪೇರ್ ಮಾಡ್ತಾ ಇದ್ರು, ಅದಕ್ಕೆ ಫ್ರೈ ಮಾಡ್ತಾ ಇರುವಾಗಲೇ ಮೇಲಿಂದ ಜೇನುತುಪ್ಪ ಹಾಕೋದು, ಅದು ಕಂಪ್ಲೀಟ್ಲಿ ರಾಂಗ್. ಹೌದು, ರಾಂಗ್. ಯಾಕೆಂತ ಹೇಳಿದರೆ ಜೇನುತುಪ್ಪವನ್ನು ಬಿಸಿ ಮಾಡಲೇಬಾರ್ದು. ಯಾವತ್ತು ಮಾಡಿದರೆ ವಿಷ ಆಗ್ತದೆ. ಯಾಕೆಂತ ಹೇಳಿದರೆ ಈ ಜೇನು ಹುಳಗಳು ಬೇರೆ ಬೇರೆ ಹೂವಿಗೆ ಹೋಗ್ತಾವಲ್ಲ, ಅವು ವಿಷದ ಹೂವಿಗೂ ಹೋಗ್ಬೋದು. ಎಲ್ಲ ವೆರೈಟಿಯ ಹೂಗಳಿಂದ ಜೇನುತುಪ್ಪವನ್ನು ಕಲೆಕ್ಟ್ ಮಾಡಿ ಶೇಖರಣೆ ಮಾಡ್ತಾರೆ. ಸಂಯೋಗ ಆಗಿ ಆಗುವಾಗ ಅಲ್ಲಿ ವಿಷದ ಅಂಶ ಇರ್ತದೆ. ಅದನ್ನು ಬಿಸಿ ಮಾಡಿ ಆಗುವಾಗ ಮತ್ತಷ್ಟು ವಿಷ ಆಗ್ತದೆ. ಹಾಗೆಂತೇಳಿ ಜೇನುತುಪ್ಪ ವಿಷ ಅಲ್ಲ. ನಮ್ಮ ಶರೀರಕ್ಕೆ ಜೇನುತುಪ್ಪ ವಿಷ ಅಲ್ಲ. ಯಾವುದೇ ಹೂವಿಂದ ಕಲೆಕ್ಟ್ ಮಾಡಿದ್ರು ಅದು ವಿಷ ಅಲ್ಲ. ಅದನ್ನು ಬಿಸಿ ಮಾಡಿದರೆ ವಿಷ ಆಗ್ತದೆ. ಅದು ಅದರ ಬಗ್ಗೆ ಸೈಂಟಿಫಿಕ್ ರಿಸರ್ಚ್ ಕೂಡ ಆಗಿದೆ. ನಮ್ಮ ಜೂನಿಯರ್ ಒಬ್ಬರು ಮೈಸೂರು ಗೌರ್ಮೆಂಟ್ ಕಾಲೇಜಲ್ಲಿ ಅದರ ಬಗ್ಗೆ ರಿಸರ್ಚ್ ಕೂಡ ಮಾಡಿದ್ದಾರೆ. ಜೇನುತುಪ್ಪವನ್ನು ಬಿಸಿ ಮಾಡಿ ಅನಿಮಲ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ, ಪ್ರಾಣಿಗಳಲ್ಲಿ ಅಂದರೆ ಇಲಿಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ, ಆಮೇಲೆ ರಾಸಾಯನಿಕವಾಗಿ ಅದನ್ನು ಪರೀಕ್ಷೆ ಮಾಡಿ ಎಲ್ಲ ನೋಡಿ ಅದು ವಿಷ ಅಂತ ಪ್ರೂವ್ ಆಗಿದೆ. ಪ್ರಿಯ ವೀಕ್ಷಕರೇ, ನಾವು ಈಗಾಗಲೇ ಡಾಕ್ಟರ್ದ ಕೇಳಿದ್ದೇವೆ, ದಯವಿಟ್ಟು ನೀವು ಸೇವಿಸುವಂಥ ಆಹಾರ ಪದಾರ್ಥಗಳಲ್ಲಿ ಪ್ರತಿನಿತ್ಯ ನಿಮಗೆ ಸೇವಿಸಬೇಕು ಅಂತ ಇದ್ದರೆ ನೀವು ಸೇವಿಸಿ. ಆದರೆ ಒಂದು ನಾವು ಹೇಳಲು ಇಷ್ಟಪಡ್ತೇವೆ ಏನಂತ ಹೇಳಿದರೆ, ಯಾವುದೇ ರೀತಿಯಾದಂಥ ಅಂದರೆ ಬಿಸಿಯಾಗಿರುವಂಥ ಪದಾರ್ಥಗಳಿಗಾಗಲಿ ಇಲ್ಲ ಬಿಸಿ ನೀರಿಗೆ ಆಗಲಿ ಜೇನುತುಪ್ಪವನ್ನು ಬೆರೆಸಿ ದಯವಿಟ್ಟು ನೀವು ಕುಡಿಬೇಡಿ. ಅದು ಕುಡಿದ್ರೆ ನಿಮ್ಮ ಶರೀರಕ್ಕೆ ಅದು ಹಾನಿಯನ್ನು ಉಂಟು ಮಾಡ್ತದೆ ಅಂತೇಳಿ ನಾವು ಈಗ ತಾನೇ ಡಾಕ್ಟರ್ ಹತ್ರ ಕೇಳಿದ್ದೇವೆ. ದಯವಿಟ್ಟು ಇದನ್ನು ವೀಕ್ಷಿಸ್ತಾ ಇರುವವರೆಲ್ಲರಿಗೆ ಸಹ ಹೇಳುವುದೇನೆಂದರೆ, ದಯವಿಟ್ಟು ನೀವು ಆ ರೀತಿಯಲ್ಲಿ ಮಾಡಬೇಡಿ. ಇದುವರೆಗೂ ನೀವು ಮಾಡ್ತಾ ಇದ್ದರೆ ಇನ್ಮೇಲೆ ನೀವು ಮಾಡಬೇಡಿ ಅಂತೇಳಿ ನಾವು ಒಂದು ಎಚ್ಚರಿಕೆ ಮಾತನ್ನು ನಾನು ಹೇಳಲು ಇಷ್ಟಪಡ್ತೇನೆ. ಡಾಕ್ಟ್ರೇ, ಅದೇ ಈಗ ನೀರು ಮತ್ತು ಜೇನುತುಪ್ಪ ಅದರೊಟ್ಟಿಗೆ ಲಿಂಬೆ ರಸ ಹಾಕಿ ಕುಡಿಬಹುದಾ? ತಗೊಳ್ಬೋದು. ಯಾಕೆಂತ ಹೇಳಿದ್ರೆ ಟೇಸ್ಟಿಗೆ ಬೇಕಾಗಿ ಒಂದು ಸ್ವಲ್ಪ ಹುಳಿ ರುಚಿ ಕೊಡ್ತದೆ ಅಂತ ಹೇಳುವ ಕಾರಣಕ್ಕೆ
ಮತ್ತು ನಿಂಬೆ ಹುಳಿ ರಸ ಹುಳಿಯಾಗಿರೋದ್ರಿಂದ ಶರೀರದಲ್ಲಿ ಫ್ಯಾಟನ್ನು ಕರಗಿಸ್ತದೆ ಅಂತ ಹೇಳೋ ಒಂದು ಇದರಲ್ಲಿ ತಗೊಳ್ಬಾರ್ದು ಅಂತ ಏನಿಲ್ಲ. ಆಮೇಲೆ ಇನ್ನೊಂದು ಬಿಸಿ ನೀರು, ನೀವು ಹೇಳಿದ್ರಲ್ಲ ಫ್ಯಾಟ್ ಕಡಿಮೆ ಮಾಡ್ತದೆ ಬಿಸಿನೀರು ಅಂತ ಹೇಳಿ ಸೇರಿಸ್ತೇವೆ. ಜೇನುತುಪ್ಪ ಕೂಡ ಫ್ಯಾಟ್ ಕಡಿಮೆ ಮಾಡ್ತದೆ, ನಿಂಬೆ ಹುಳಿ ರಸವು ಫ್ಯಾಟ್ ಕಡಿಮೆ ಮಾಡ್ತದೆ, ಬಿಸಿನೀರು ಫ್ಯಾಟ್ ಕಡಿಮೆ. ಒಂದು ಕೆಲಸ ಮಾಡಿ, ಎಲ್ಲವನ್ನು ಬೇರೆ ಬೇರೆ ಟೈಮಲ್ಲಿ ತಗೊಂಡ್ಬೇಡಿ. ಬಿಸಿ ನೀರು ಶರೀರದಲ್ಲಿ ಫ್ಯಾಟನ್ನು ಕರಗಿಸ್ತದೆ. ಫುಡ್ ಡೈಜೆಷನ್ ಆಗೋದಕ್ಕೆ ಬಿಸಿ ಬಿಸಿ ನೀರು, ನೀವು ಹೆವಿ ಊಟ ಮಾಡಿ ಬಂದರೆ, ಹೆವಿ ಅಂತ ಹೇಳಿದರೆ ಫಂಕ್ಷನಲ್ಲೆಲ್ಲ ಊಟ ಮಾಡಿ ಬಂದರೆ ಒಂದು ಗ್ಲಾಸ್ ಬಿಸಿ ಬಿಸಿ ನೀರು, ಬಿಸಿ ಹೇಗಿರಬೇಕು ಅಂತ ಹೇಳಿದರೆ ಕಾಫಿ ಕುಡಿತೇವಲ್ಲ ನಾವು, ಆ ರೀತಿ ಅರ್ಧ ಕಪ್ ಬಿಸಿ ಬಿಸಿ ಕುದಿಸಿದ ಅವಾಗ ಕುದಿತಾ ಇರೋ ನೀರು ತಗೊಂಡು ಸಿಪ್ ಮಾಡಿ ಕುಡೀರಿ, ತುಂಬ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಹಾಗೆ ಅಂದರೆ ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಸೇವಿಸಿ, ಆದರೆ ಎಲ್ಲ ಅಂದರೆ ಒಂದು ಟೈಮಿಗೆ ಎಲ್ಲವನ್ನು ಸೇವಿಸಬೇಡಿ, ಮಿಕ್ಸ್ ಮಾಡಬೇಡಿ. ಬಿಸಿನೀರು ಒಂದು ಟೈಮ್ ತಗೊಳ್ಳಿ, ಮತ್ತು ಇನ್ನೊಂದು ಜೇನುತುಪ್ಪ ಒಂದು ಟೈಮಲ್ಲಿ ತಗೊಳ್ಳಿ, ಮತ್ತೆ ಬೇಕಾದರೆ ಜೇನುತುಪ್ಪ ಹಾಗೆ ಕುಡಿಯೋದಕ್ಕೆ ಕಷ್ಟ ಆಗೋದಕ್ಕೆ ನೀರು ತಣ್ಣೀರು, ಬಿಸಿನೀರಲ್ಲ ತಣ್ಣೀರನ್ನು ಸೇವಿಸಿ, ತಣ್ಣೀರು ಜೊತೆಯಲ್ಲಿ ಜೇನುತುಪ್ಪವನ್ನು ಹಾಕಿ, ನಂತರವಾಗಿ ನಿಮಗೆ ಬೇಕಾದರೆ ಬಿಸಿ ನೀರಿಗೆ ಒಂದು ಸ್ವಲ್ಪ ನಿಂಬೆ ರಸ ಬೇಕಾದರೆ ಹಾಕಿ ಕುಡಿಬಹುದು. ಅದರಿಂದ ಯಾವ ಒಂದು ಹಾನಿ ಆಗುವುದಿಲ್ಲ. ಮತ್ತು ಡಾಕ್ಟ್ರೇ, ಈಗ ಆಹಾರ ಘಟಕ ಪದಾರ್ಥಗಳನ್ನು ಹೇಳಿದ್ರಿ ಇಷ್ಟುವರೆಗೂ, ಅವುಗಳೆಲ್ಲವನ್ನು ನಾವು ಡೈರೆಕ್ಟಾಗಿ ಸೇವಿಸುವುದಿಲ್ಲ, ಬೇಯಿಸಿಯೋ ಅಥವಾ ಫ್ರೈ ಮಾಡಿಯೋ ಒಟ್ಟಿನಲ್ಲಿ ಪ್ರೊಸೆಸ್ ಮಾಡ್ತೇವೆ. ಅದು ಹೇಗಿರಬೇಕು ಡಾಕ್ಟ್ರೆ? ಪ್ರೊಸೆಸಿಂಗ್ ಇದೆಲ್ಲ ಅದು ತುಂಬ ಇಂಪಾರ್ಟೆಂಟ್. ಇಷ್ಟವರೆಗೆ ನಾವು ಕಾಂಬಿನೇಷನ್ ಅಥವಾ ಸೆಲೆಕ್ಷನ್ ತಗೊಂಡ್ವಿ, ಈಗ ಅದು ಪ್ರೊಸೆಸ್ ಹೇಗೆ ಮಾಡಬೇಕು ಅಂತ ಕೂಡ ಹೇಳಿದೆ. ಪಾಕಶಾಸ್ತ್ರ ಅಂತ ಹೇಳ್ತೇವಲ್ಲ, ಕುಕಿಂಗ್, ಅದನ್ನು ತುಂಬ ಡೀಟೇಲ್ ಆಗಿ ಹೇಳಿದ್ದಾರೆ. ಸಿಂಪಲ್ ಥಿಂಗ್ ಅಂದರೆ ಅನ್ನ ಮಾಡೋದು, ರೈಸ್, ಪ್ರಿಪರೇಷನ್ ಆಫ್ ರೈಸ್ ಅಂತ ನಾವು ಮಾಮೂಲಿ ಹೇಳ್ತೇವಲ್ಲ, ನಾವು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಾಗುವ ಹಾಗೆ ನಾನು ಈಗ ನಮ್ಮ ಮನೆಯಲ್ಲೆಲ್ಲ ಹೇಗೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲವರಿಗೆ ಗೊತ್ತಿರೋಂಥ ವಿಷಯ. ನಾವು ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾವೇ ಆಲೋಚನೆ ಮಾಡಿಕೊಳ್ಳಬೇಕು. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಹೇಗೆ ಅಂತ ಹೇಳಿದರೆ, ಅಕ್ಕಿಯನ್ನು 3 ಸರ್ತಿ ತೊಳಿಬೇಕು. 3 ಸಲ ತೊಳೆದು ಅದಕ್ಕೆ 1 ಗ್ಲಾಸ್ ಅಕ್ಕಿ ತಗೊಂಡ್ರೆ 6 ರಿಂದ 8 ಗ್ಲಾಸ್ ನೀರು ಸೇರಿಸಿ ಕುದಿಸ್ಬೇಕು. ಅದು ಅನ್ನ ಮೆತ್ತಗಾಗುವಲ್ಲಿವರೆಗೆ, ಗಟ್ಟಿಯೂ ಇರಬಾರ್ದು, ತುಂಬ ಬೆಂದು ಪುಡಿ ಪುಡಿಯೂ ಆಗಬಾರ್ದು. ಅನ್ನ ಮೆತ್ತಗಾಗುವಲ್ಲಿವರೆಗೆ ಕುದಿಸಿ ನೀರನ್ನು ಬಸಿಬೇಕು. ಬಸ್ದು ತೆಳಿ ಏನು ಹೇಳ್ತೇವಲ್ಲ, ಅದನ್ನು ಬಸ್ದು ತೆಗೆದು ಆ ಅನ್ನವನ್ನು ಬಿಸಿ ಬಿಸಿಯಾಗಿ ಊಟ ಮಾಡಬೇಕು. ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದು ಅನ್ನದ ವಿಷಯ. ಹೀಗೆ ಅನ್ನ ತಯಾರು ಮಾಡುವಾಗ ಅದಕ್ಕೆ ಬೇರೆಲ್ಲ ಐಟಮ್ಸ್ ಹಾಕ್ಬೋದು. ಉದಾಹರಣೆಗೆ ಮಾಂಸ ಹಾಕ್ಬೋದು. ನಾವು ಬಿರಿಯಾನಿ ಮಾಡ್ತೇವಲ್ಲ, ಅದು ಒಂದು ಪ್ರೊಸೆಸಿಂಗ್, ಅದು ಒಂದು ಪ್ರೊಸೆಸ್ಸೇ. ಆಮೇಲೆ ಬೇಳೆಕಾಳುಗಳನ್ನು, ಉದ್ದು ಅಥವಾ ತೊಗರಿ ಬೇಳೆ, ಇವುಗಳನ್ನು ಹಾಕ್ಬೋದು. ಆಮೇಲೆ ಎಣ್ಣೆ, ತುಪ್ಪ, ತರಕಾರಿಗಳನ್ನು ಹಾಕ್ತೇವೆ. ಖೀರ್ ಮಾಡುವಾಗ ಹಾಲು ಹಾಕ್ತೇವೆ. ಇವನ್ನೆಲ್ಲ ಹಾಕಿದರೆ, ಕೆಲವೊಂದು ಸರಿ ಎಳ್ಳು ಹಾಕ್ತೇವೆ, ಇಂಥ ಐಟಮ್ಸ್ ಎಲ್ಲ ಹಾಕ್ತೇವಲ್ಲ, ಇವನ್ನೆಲ್ಲ ಹಾಕಿದರೆ ಆ ಅನ್ನ ಹೆವಿ ಆಗ್ತದೆ. ಬರೀ ಅನ್ನ ಮಾಡಿ ಊಟ ಮಾಡಿದರೆ ಅದು ಬೇಗ ಜೀರ್ಣ ಆಗ್ತದೆ. ಇವುಗಳನ್ನೆಲ್ಲ ಸೇರಿಸಿದ ಅನ್ನ ಇದೆಯಲ್ಲ, ನಾವು ಪಲಾವ್ ಮಾಡ್ತೇವೆ, ಆಮೇಲೆ ಗೀ ರೈಸ್ ಮಾಡ್ತೇವೆ, ಆಮೇಲೆ ಬಿರಿಯಾನಿ ಮಾಡ್ತೇವೆ, ಇವೆಲ್ಲ ಅದಕ್ಕೆ ಉದಾಹರಣೆಗಳು. ಅದು ಹೆವಿ. ತರಕಾರಿ ಹಾಕ್ತೇವೆ, ಎಲ್ಲ ಹಾಕ್ತೇವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ತರಕಾರಿಗಳು, ಕ್ಯಾರೆಟ್, ಇಂಥವೆಲ್ಲ ಹಾಕ್ತೇವಲ್ಲ, ಅದು ಹೆವಿ ಆಗ್ತದೆ. ಇದು ಅನ್ನದ ವಿಷಯದಲ್ಲಿ. ಈ ಅನ್ನ ಮಾಡೋ ಪ್ರೊಸೆಸ್ ಹೇಳಿದೆಲ್ಲ ನಾನು, ಆ ಅನ್ನದಲ್ಲಿ ತೆಳಿ ಬಸಿತೇವೆ. ಆ ತೆಳಿ ಇದೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಸಿವೆ ಕಡಿಮೆ ಇರೋರಿಗೆ, ಆಮೇಲೆ ಸರಿಯಾಗಿ ಜೀರ್ಣ ಆಗದೇ ಇರೋರಿಗೆ, ಜೀರ್ಣಶಕ್ತಿ ಸರಿ ಇಲ್ಲದೇ ಇರೋರಿಗೆ ಗಂಜಿ ತೆಳಿ ತುಂಬ ಒಳ್ಳೆಯದು. ಅದು ಶರೀರದಲ್ಲಿ ಹೊಟ್ಟೆಯಲ್ಲಿರುವಂಥ ವಾಯುವನ್ನು ಹೊರಗೆ ಹಾಕ್ತದೆ. ಗಂಜಿ ತೆಳಿ, ಹೌದು. ಮೂತ್ರದ ಸಮಸ್ಯೆ ಇದ್ದವರಿಗೂ ಕೂಡ ಒಳ್ಳೆಯದು. ಅಂದರೆ ಮೂತ್ರ ಜಾಸ್ತಿ ಹೋಗುವ ಹಾಗೆ ಮಾಡ್ತದೆ. ಅಂದರೆ ಇಂಪ್ಯೂರಿಟೀಸ್ ಏನಿದೆಯಲ್ಲ ಅದು ಹೊರಗೆ ಹೋಗಿ ಬಿಡ್ತದೆ. ಹಾಗಾಗಿ ಅದು ಒಳ್ಳೆಯದು. ಇಂದು ತೆಳಿ ಬಸಿಯದೇ ಇದ್ರೆ, ಗಂಜಿ ಅಂತ ಹೇಳ್ತೇವಲ್ಲ, ಅದರಲ್ಲಿ ಗಂಜಿ ತಿಳಿಯೂ ಇರ್ತದೆ, ಅನ್ನವೂ ಇರ್ತದೆ. ಅದಕ್ಕೆ ನಾವು ಗಂಜಿ, ಗ್ರೂಯಲ್ ಅಂತ ಹೇಳ್ತೇವಲ್ಲ, ಅದು ಕೂಡ ಒಳ್ಳೆಯದು. ಜ್ವರ ಬಂದವರಿಗೆ, ಹಸಿವೆ ಕಡಿಮೆ ಇದ್ದರೆ ಅವರಿಗೆ ಇದು ತುಂಬ ಒಳ್ಳೆಯದು. ಇನ್ನೊಂದು ಏನಂತ ಹೇಳಿದರೆ, ನಾವು ಈ ಅನ್ನ ಮಾಡ್ತೇವಲ್ಲ, ಈ ಪ್ರೊಸೆಸ್ ಎಲ್ಲದರಲ್ಲಿ, ತಿಳಿಯಲ್ಲಿ ಆಗಲಿ ಗಂಜಿಯಲ್ಲಿ ಆಗಲಿ ಒಂದೇ. ಅಂದರೆ ಅದರ ಕ್ವಾಂಟಿಟಿ, ಕನ್ಸಿಸ್ಟೆನ್ಸಿ ವ್ಯತ್ಯಾಸ ಆಗ್ತದೆ. ನಾನು ಫಸ್ಟಿಗೆ ಹೇಳಿದಾಗ ಒಂದು ಅನ್ನ ಊಟ ಮಾಡೋದು, ಇನ್ನೊಂದು ಕುಡಿಯೋದು, ಅಷ್ಟೇ ವ್ಯತ್ಯಾಸ. ಇನ್ನೊಂದು ಹಸಿವೆ ತುಂಬ ಕಡಿಮೆ ಇರ್ತದೆ ಕೆಲವು ಜನಕ್ಕೆ ಬೇದಿಯಾಗಿ ವಾಂತಿಯ ಬೇದಿಯೆಲ್ಲ ಆಗ್ತದಲ್ಲ, ಅಂಥವರಿಗೆ ಹೊಟ್ಟೆ ಸರಿ ಇರೋದಿಲ್ಲ. ತುಂಬ ದಿವಸದವರೆಗೆ ಇಂಡೈಜೆಷನ್ನು ಅಥವಾ ಹಸಿವೆ ಆಗುವುದಿಲ್ಲ, ನನಗೆ ಊಟ
2 ತುತ್ತು ಊಟ ಮಾಡಿಗೋ ಹೊಟ್ಟೆ ತುಂಬಿದ ಹಾಗೆ ಅನಿಸ್ತದೆ ಹೀಗೆಲ್ಲ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಅಕ್ಕಿಯನ್ನು ಫ್ರೈ ಮಾಡಿ, ಇಡೀ ಅಕ್ಕಿಯನ್ನು ನಾವು ಫ್ರೈ ಮಾಡೋದು ಸ್ಮೆಲ್ ಬರುವಲ್ಲಿವರೆಗೆ ಫ್ರೈ ಮಾಡಿ ಅದನ್ನು ತೊಳೆದು ಅನ್ನ ಮಾಡೋದು. ಆ ಅನ್ನಕ್ಕೆ ಶುಂಠಿ, ಜೀರಿಗೆ, ತುಪ್ಪ ಹಾಕಿ ಊಟ ಮಾಡಲಿಕ್ಕೆ ಕೊಟ್ಟರೆ ಹಸಿವೆ ಬೇಗ ಇಂಪ್ರೂವ್ ಆಗ್ತದೆ. ಹೌದು. ಮತ್ತು ನಾನು ಒಂದು ಪ್ರಶ್ನೆ ಇದರಲ್ಲೇ ನಾನು ಅನ್ನದ ಬಗ್ಗೆದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ ಡಾಕ್ಟ್ರೆ. ಕೆಲವೊಬ್ಬರು ಈ ರೀತಿಯಲ್ಲಿ ಹೇಳ್ತಾರೆ, ಗಂಜಿ ಊಟ ಮಾಡಿದರೆ ಹೊಟ್ಟೆ ಉಬ್ಬರಿಸಿದಾಗೆ ಆಗ್ತದೆ ಅಂತ ಹೇಳಿ, ಅದು ಹೌದಾ ಅಲ್ವಾ ಡಾಕ್ಟ್ರೆ? ಅಂದರೆ ಗಂಜಿ ಊಟ ಮಾಡಿದರೆ ಒಂದು ಸ್ವಲ್ಪ ಹೊಟ್ಟೆ ಉಬ್ಬರಿಸಿದಾಗ ಆಗೋದು ಯಾಕೆ ಅಂತ ಹೇಳಿದರೆ ಕ್ವಾಂಟಿಟಿ ಜಾಸ್ತಿ ಆಗಿಬಿಡ್ತದೆ. ಅನ್ನ ಬಸಿದು ಅನ್ನ ಎಷ್ಟು ಊಟ ಮಾಡ್ತೇವೆ ಅದರ ಮೇಲಿಂದ ಒಂದು 2 ಗ್ಲಾಸ್ ತಿಳಿಯೂ ಇರ್ತದೆ ಅದ್ರ ಜೊತೆಗೆ. ಇಷ್ಟು ಅನ್ನ ಅದರ ಜೊತೆಗೆ ತಿಳಿ. ನೀವು ಅನ್ನ ಮಾತ್ರ ಎಷ್ಟು ಊಟ ಮಾಡ್ತೇವಲ್ಲ ನಾವು, ಅಷ್ಟನ್ನು ಮಾತ್ರ ಊಟ ಮಾಡಿದ್ರೆ ಏನಾಗುದಿಲ್ಲ. ತಿಳಿ ಮಾತ್ರ ನಾವು ಕುಡಿದ್ರೆ ಏನಾಗುದಿಲ್ಲ. ಅವು ಎರಡನ್ನು ಸೇರಿಸಿದ್ರೆ ಡಬಲ್ ಕ್ವಾಂಟಿಟಿ ಆಯಿತು. ಓಕೆ ಓಕೆ. ಈಗ ನಾವು ಉದಾಹರಣೆಗೆ ಈಗ ನಾನು 1-2 ಸ್ಪೂನ್ ಅನ್ನ ಊಟ ಮಾಡ್ತೇನೆ ಅಂತ ನೆನೆಸ್ಕೊಳ್ಳಿ. ಹಾಗಾದ್ರೆ 1 ಸ್ಪೂನ್ ಅನ್ನ ತಗೊಳ್ಬೇಕು, 1 ಗ್ಲಾಸ್ ತಿಳಿ ಹಾಕೊಳ್ಳಿ, ಏನಾಗೋದಿಲ್ಲ. ಮತ್ತೆ ಅನ್ನ ಮಾಡುವಾಗಲೂ ಹಾಗೆ ನೀರು ನಾನು ಹೇಳಿದಷ್ಟು 8ರಷ್ಟು ನೀರು ಹಾಕಿದ್ರೆ ಆ ತಿಳಿ ಒಳ್ಳೆಯದು, ಕನ್ಸಿಸ್ಟೆನ್ಸಿ ಸರಿ ಆಗ್ತದೆ. ನಾವು ಕುಕ್ಕರಲ್ಲಿ ಅನ್ನ ಮಾಡ್ತೇವಲ್ವ ಈಗ, ಅದರಲ್ಲಿ ಕುಚ್ಚಿಲಕ್ಕಿ ಅನ್ನ ಮಾಡಿದ್ರು ಕೂಡ ಅದರ ತಿಳಿ ದಪ್ಪ ಆಗ್ತದೆ. ಅದಕ್ಕೆ ನೀರು ಸೇರಿಸಲಿಲ್ಲ ಅಂದ್ರೆ ನಾವು ಅದನ್ನು ಸೇವಿಸಿದ್ರೂ ಕೂಡ ಅದು ತುಂಬ ಹೆವಿಯಾಗಿ ಬಿಡ್ತದೆ. ಅದು ಹೊಟ್ಟೆ ಉಬ್ಬರಿಸಿದ ಹಾಗೆ ಮಾಡ್ತದೆ. ಮತ್ತು ಇನ್ನೊಂದು ಡಾಕ್ಟ್ರೆ, ಈಗ ನೀವು ಹೇಳಿದ್ರಿ ಈ ಒಂದು ಗ್ಲಾಸ್ 1 ಲೋಟ ಅಕ್ಕಿಗೆ 8 ಗ್ಲಾಸ್ ನೀರು ಹಾಕಬೇಕು ಅಂತ ಹೇಳಿದ್ರಿ. ಆ್ಯಕ್ಚುಲಿ ಇದು ಸೌತ್ ಕೆನರಾ ಕಡೆ ಅಂದರೆ ಈಚೆ ಬಾಯ್ಲ್ಡ್ ರೈಸ್ ಇದೆ, ಬಟ್ ಬೇರೆ ಕಡೆ ಅಂದರೆ ನಾರ್ತಲ್ಲಿ ಇಲ್ಲ ಬೇರೆ ಎಲ್ಲಿ ಆದರೆ ವೈಟ್ ರೈಸ್ ಮಾಡ್ತಾರೆ ಅಲ್ಲ ಡಾಕ್ಟ್ರೆ? ಅವ್ರು ಯಾವ ರೀತಿಯಲ್ಲಿ? ಆ್ಯಕ್ಚುಲಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದು ವೈಟ್ ರೈಸಿಗೆ. ಹೌದು, ವೈಟ್ ರೈಸಿಗೆ, ಯಾಕಂದ್ರೆ ಅದು ಬೇಗ ಬೇಯ್ತದೆ. ಈಗ ವೈಟ್ ರೈಸ್ ಆಗಲಿ ಬಾಯ್ಲ್ಡ್ ರೈಸ್ ಆಗಲಿ ಈ 2 ರೈಸ್ ಬಸಿಬೇಕು. ಈಗ ಬಸಿಯದೆ ಸೇವಿಸೋದ್ರಿಂದ ಏನಾದರೂ ತೊಂದರೆ ಆಗ್ತದೆ? ಬಸಿಯದೆ ಸೇವಿಸಿದ್ರೆ ಅದು ಗಂಜಿ ಆಗ್ತದೆ. ಗಂಜಿಯ ಪ್ರಾಪರ್ಟೀಸ್ ಎಲ್ಲ ಅದರಲ್ಲಿ ಇರ್ತದೆ. ಅದರ ಕ್ವಾಂಟಿಟಿ ವೈಸ್ ನಮಗೆ ಏನಾಗ್ತದೆ, ಅದು ಹೆವಿ ಆಗಿ ಬಿಡ್ತದೆ. ಈಗ ನೋಡಿ, ನಾನು ಕೇಳ್ತಾ ಇದ್ದೇನೆ. ಈಗ ವೈಟ್ ರೈಸ್ ನಾವು ಮಾಡ್ತೇವೆ, 1 ಗ್ಲಾಸ್ಗೆ 2 ಗ್ಲಾಸ್ ನೀರಾಗಿ ಕುಕ್ಕರಲ್ಲಿ ಮಾಡ್ತೇವೆ. ಅದಕ್ಕೆ ನಾನು ಹೇಳಿದಾಗ ಏನಂದ್ರೆ ನಾವೀಗ ಮಾಡೋ ಮೆಥಡ್ ಅನ್ನು ಡಿಸ್ಕಸ್ ಮಾಡಲಿಲ್ಲ ನಾನು ಅಂತ ಹೇಳಿದ ಅದಕ್ಕೆ. ಯಾಕಂತ ಹೇಳಿದ್ರೆ ಅದು ತುಂಬಾ ಹೆವಿ ಆಗ್ತದೆ. ಬಟ್ ಈಗ ಎಲ್ಲರೂ ತಿಳ್ಕೊಂಡಿರೋದು ಮತ್ತೆ ಎಲ್ಲರೂ ಮಾಡೋದು ಅದೇ ರೀತಿಯಲ್ಲಿ. ಯಾಕೆಂದ್ರೆ ಈಗ ನೋಡಿ, ಆ ಕ್ರಮ ತಪ್ಪು. ಹಾಗಂತ ಹೇಳಿದನ್ನು ಪೂರ್ತಿ ಬಿಡಿ ಅಂತ ಹೇಳಲಿಕ್ಕೂ ನಮಗೆ ಅಧಿಕಾರ ಇಲ್ಲ. ಯಾಕೆಂತ ಹೇಳಿದ್ರೆ ಅದಕ್ಕೆ ಅವರ ರೂಢಿಯಾಗಿ ಬಿಟ್ಟಿದೆ. ಆ ಹೆವಿ ಇದ್ದದನ್ನು ಪ್ರಮಾಣ ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತು ಇನ್ನೊಂದು ಡಾಕ್ಟ್ರೆ, ಈಗ ನೀವು ಹೇಳಿದಾಗೇನೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ವೈಟ್ ರೈಸಲ್ಲಿ ಈಗ ಬೆಂದ ಮೇಲೆ ನೀವು ಬಸಿಲೇಬೇಕು, ಅಂದರೆ ಬಸಿರಿ ಅಂತ ಹೇಳಿದ್ರಿ. ಈಗ ಬಸ್ದ ಮೇಲೆ ಅದರಲ್ಲಿರುವಂಥ ಎಲ್ಲ ಪೌಷ್ಟಿಕಾಂಶಗಳು, ಸತ್ವಗಳೆಲ್ಲ ನೀರಲ್ಲಿ ಹೋಗ್ಬಿಡ್ತದೆ ಅಲ್ವಾ? ಇಲ್ಲ, ಎಲ್ಲ ಹೋಗುದಿಲ್ಲ. ಅಂದ್ರೆ ಈಗ ನೋಡಿ, ಮನುಷ್ಯನ ಇದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಅನ್ನವನ್ನು ನಾವು ಮಾಡ್ತೇವೆ, ಮಾಡಿದ ಕೂಡಲೇ ಅದರಲ್ಲಿ ಬೆಂದು ನೀರಿನಲ್ಲಿ ಎಲ್ಲ ಪೌಷ್ಟಿಕಾಂಶ ಹೋಗಿ ಬಿಡ್ತದೆ. ಖಾಲಿ ನಾವು ಒಂದು ಉದಾಹರಣೆಗೆ ಬೂಸ ಉಂಟಲ್ಲ, ಈಗ ಅದನ್ನು ತಿಂದಾಗೆ ಆಗ್ತದೆ ಅಲ್ಲ, ಅದು ಹೌದಾ ಅಲ್ವಾ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದೆ, ಅನ್ನ ತುಂಬ ಲೈಟ್ ಫಾರ್ ಡೈಜೆಷನ್ ಅಂತ ಹೇಳಿದೆ. ಅಂದರೆ ಏನು, ಅಲ್ಲಿ ಅನಗತ್ಯ ಅಂಶಗಳೇನಿರ್ತವಲ್ಲ, ಅಂದರೆ ಶರೀರಕ್ಕೆ ಡೈಜೆಸ್ಟ್ ಆಗಲಿಕ್ಕೆ ಕಷ್ಟ ಆಗುವಂಥದ್ದು, ಶರೀರಕ್ಕೆ ಅಬ್ಸಾರ್ಬ್ ಆಗದೇ ಇರುವಂಥ ಅಂಶಗಳೆಲ್ಲ ನೀರಿನಲ್ಲಿ ಹೋಗಿಬಿಟ್ಟಿರ್ತವೆ. ಅಥವಾ ನಾವು ತಿಳಿ ಮಾತ್ರ ಕುಡಿದ್ರೆ ಅದರಲ್ಲಿ 50% ಅಲ್ಲಿರ್ತದೆ, 50% ಇಲ್ಲಿರ್ತದೆ. ಯಾವುದು ಬೇಕೋ ಅದನ್ನು ನಾವು ಸೇವನೆ ಮಾಡ್ಬೋದು. ಹಾಗಾಗಿ ಅನ್ನವನ್ನು ನಾವು ಬಸ್ದು ತೆಗೆದ್ರೆ ಅದರಿಂದ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಕಡಿಮೆ ಆಗ್ಬೋದು. ಆದರೆ ಎಷ್ಟು ನ್ಯೂಟ್ರಿಯೆಂಟ್ಸ್ ಅನ್ನದಲ್ಲಿ ಇದೆ ಅಲ್ಲ, ಅಷ್ಟು ನ್ಯೂಟ್ರಿಯೆಂಟ್ಸ್ ನಮ್ಮ ಶರೀರಕ್ಕೆ ಅಬ್ಸಾರ್ಬ್ ಆಗ್ತದೆ. ಇಲ್ಲ ನಾವು ಕುಕ್ಕರಲ್ಲಿ ಮಾಡಿದ ಅನ್ನ ಅದು ಪೂರ್ತಿ ಅಬ್ಸಾರ್ಬ್ ಆಗೋದಿಲ್ಲ, ಅರ್ಧಕ್ಕರ್ಧ ಹಾಗೆ ಹೊರಗೆ ಹೋಗಿಬಿಡ್ತದೆ. ಯಾಕೆಂತ ಹೇಳಿದ್ರೆ ಹೆವಿ ಆಯಿತು, ನಮ್ಮ ಶರೀರಕ್ಕೆ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಬೆಳೆಗಳನ್ನು ಹೇಗೆ ನಾವು ಉಪಯೋಗಿಸಬಹುದು ಡಾಕ್ಟ್ರೆ? ಬೇಳೆಗಳನ್ನು ಸೂಪ್ ಥರ ಅಂದರೆ ಸಾರು ಮಾಡ್ಬೋದು. ಉದಾಹರಣೆಗೆ ಹೆಸರು ಬೇಳೆ ಸಾರು ತುಂಬ ಒಳ್ಳೆಯದು. ನಾವು ತೊಗರಿಬೇಳೆ ಸಾರು ಅಂತ ಕಾಮನ್ ಆಗಿ ಹೇಳ್ತೇವೆ, ಅದು ತೊಗರಿಬೇಳೆ ಸಾರಿಗಿಂತ ಹೆಸರು ಬೇಳೆ ಸಾರು. ತೊಗರಿಬೇಳೆ ಹೊಟ್ಟೆಯಲ್ಲಿ ವಾಯುವನ್ನು ಜಾಸ್ತಿ ಮಾಡ್ತದೆ. ಆಮೇಲೆ ಹುರುಳಿ ಸಾರು, ಇದು ನಾನು ಆಗಲೇ ಹೇಳಿದ ಹಾಗೆ
ಮೂತ್ರಕೋಶದಲ್ಲಿ ಕಲ್ಲಿರೋರಿಗೆ, ಕಿಡ್ನಿ ಸ್ಟೋನ್ ಇರೋರಿಗೆ ಒಳ್ಳೆಯದು. ಆದರೆ ಪಿತ್ತ ಸ್ವಲ್ಪ ಜಾಸ್ತಿ ಮಾಡ್ತದೆ. ಮತ್ತು ಹೊಟ್ಟೆ ಉಬ್ಬರಿಸಿಕೊಂಡಿದ್ರೆಲ್ಲ ಹುರುಳಿ ಸಾರಿಂದ ಹೊಟ್ಟೆಯಲ್ಲಿರುವ ವಾಯು ಹೊರಗೆ ಹೋಗ್ತದೆ. ಹುರುಳಿ? ಹೌದು ಹೌದು, ಹುರುಳಿ. ಆಮೇಲೆ ಉದ್ದು ಇದೆಲ್ಲ, ಉದ್ದಿನ ಉಪಯೋಗ. ಉದ್ದಿಂದ ಸಾರು ಹೀಗೆಲ್ಲ ಮಾಡ್ತೇವೆ. ಉದ್ದಿನ ಬೇಳೆಯನ್ನು ಕಡಿದು ಬಿಟ್ಟು ಉದ್ದಿನ ಬೇಳೆಯನ್ನು ನೆನೆಸಿ ಕಡಿಯೋದು, ಒಂದು ಗೊಜ್ಜಿನ ಹಾಗೆ ಮಾಡ್ತಾರೆ. ಹಸಿ ಉದ್ದಿನ ಬೇಳೆದು ಅದಕ್ಕೆ ಒಂದು ಒಗ್ಗರಣೆ ಹಾಕಿ ಸೇವನೆ ಮಾಡ್ತಾರೆ. ಇವೆಲ್ಲ ಹೆವಿ ಆಗ್ತದೆ. ಉದ್ದಿನ ಆಹಾರಗಳು ಯಾವತ್ತೂ ಹೆವಿಯೇ. ಹೌದು. ಬೇರೆ ಎಲ್ಲ ಈ ಮಸೂರ್ ದಾಲ್ ಇರ್ಬೋದು, ಕೇಸರ್ ದಾಲ್ ಅಂತ ಹೇಳ್ತೇವಲ್ಲ, ಕೇಸರಿ ಆರೆಂಜ್ ಕಲರ್, ಅವೆಲ್ಲ ಹಸಿರು ಬೇಳೆಯಷ್ಟು ಗುಣ ಇಲ್ಲ ಅದರಲ್ಲಿ. ಹಸಿರು ಬೇಳೆಗಿಂತ ಸ್ವಲ್ಪ ಕೆಳಗಿನ ಮಟ್ಟದಲ್ಲಿ ಇರ್ತವೆ. ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಏನು ಮಾಡರ್ನ್ ಸೈನ್ಸ್ ಹೇಳ್ತಲ್ಲ ಅಷ್ಟು ಇರಬಹುದು, ಆದರೆ ಅದು ಶರೀರಕ್ಕೆ ಅಬ್ಸಾರ್ಬ್ ಆಗುವಂಥದ್ದು ಕಡಿಮೆ ಆಗ್ತದೆ. ಹಸಿರು ಬೇಳೆ ತುಂಬ ಒಳ್ಳೆಯದು. ಹೌದು. ಈಗ ಸ್ವೀಟ್ಸ್, ಸಿಹಿ ಫ್ರೈಡ್ ಐಟಮ್ಸ್